ಜಯತಿ ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಭೀಮಸೇನನ ಬದುಕಿನ ಕೆಲವು ಘಟನೆಗಳನ್ನು ನಾವು ನಿನ್ನೆ ಮೊನ್ನೆ ಎಲ್ಲ ನೋಡಿದೆವು. ಒಂದು ರೋಚಕವಾದಂಥ ಕಥೆ ಭೀಮಸೇನನ ಬಗ್ಗೆ ಮಹಾಭಾರತದಲ್ಲಿ ದಾಖಲಾಗಿದೆ. ಆತನ ಸಮಯ ಪ್ರಜ್ಞೆ, ಆತನ ವಿದ್ವತ್ತೆ, ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುವಂಥ ಒಂದು ಘಟನೆ, ಒಂದು ಕಥೆ, ತುಂಬ ರೋಚಕವಾದ ಕಥೆ. ಮತ್ತು ಪ್ರಾಯ ಭೀಮಸೇನನ ಸಮಯ ಪ್ರಜ್ಞೆ ಅದೆಲ್ಲಕ್ಕಿಂತಲೂ ಭೀಮಸೇನ ಒಂದು ಮಾತು ಹೇಳ್ತಾನೆ, ಜಗತ್ತಿನ ಎಲ್ಲ ರೋಗಗಳು ದೈಹಿಕವಾದ ರೋಗ ಮತ್ತು ಮಾನಸಿಕ ರೋಗ ಅಂತ ಹಿಂದೆ ಇವತ್ತಿಗೂ ವಿಭಾಗ ಮಾಡ್ತಾರೆ. ಮನೋರೋಗ ತಜ್ಞರು ಅಂತ ನಾವು ಬೋರ್ಡ್ ಹಾಕ್ತಾರೆ ಡಾಕ್ಟ್ರು. ಅವರು ಸೈಕೋಥೆರಪಿ ಮಾಡೋರು, ಸೈಕಾಲಜಿಸ್ಟ್. ಅಂದ ಸೈಕೋ ಎನಾಲಿಸಿಸ್ ಬೇರೆ, ಫಿಸಿಯೋಥೆರಪಿ ಬೇರೆ, ಸೈಕೋಥೆರಪಿ ಬೇರೆ, ರೋಗ ತಜ್ಞರು ಅಂತ. ಆದರೆ ಬಹಳ ಹಿಂದೆ, ಇವತ್ತೂ ಕೂಡ ಇದು ಸತ್ಯ ಮತ್ತು ಎಲ್ಲರೂ ಒಪ್ಪತಕ್ಕಂಥ ಮಾತು, ಪ್ರಪಂಚದ ಎಲ್ಲ ಕಾಯಿಲೆಗಳು, ಆಲ್ ದ ಡಿಸೀಸಸ್ ಆರ್ ಬೇಸಿಕಲಿ ಸೈಕಲಾಜಿಕಲ್ ಅಂತ ಭೀಮಸೇನ ಹೇಳಿಕೆ. ಅದು ಮನೋರೋಗವೇ, ದೇಹದಲ್ಲಿರುವ ರೋಗವನ್ನು ಮನಸ್ಸಿನ ಮೂಲಕ ನಿಯಂತ್ರಣ ಮಾಡಬಹುದು. ಅದರಿಂದ ಸೈಕೋಥೆರಪಿ ಕ್ಯಾನ್ ಕ್ಯೂರ್ ಎನಿ ಕೈಂಡ್ ಆಫ್ ಡಿಸೀಸ್. ನೀವು ಎಲ್ಲ ದೈಹಿಕ ರೋಗಗಳನ್ನು ಇದನ್ನು ಮೊದಲು ಘೋಷಣೆ ಮಾಡಿದವ ಭೀಮಸೇನ. ಅದರಿಂದ ಅವನು ಬಹಳ ದೊಡ್ಡ ಮನಃಶಾಸ್ತ್ರಜ್ಞ. ಅದಕ್ಕೊಂದು ಕಾರಣ ಇದೆ. ನಮ್ಮ ಮನಸ್ಸು ಉಂಟಲ್ಲ, ಮನಸ್ಸು ಅನ್ನೋದು ಒಂದು ಒಳಗಿನ ಅಂತಃಕರಣದ ಒಂದು ಪದರು ಅಷ್ಟೇ. ಮನಸ್ಸು ಅಂದರೆ ನಾವು ಅದನ್ನು ಇವತ್ತು ಮಕ್ಕಳು ಮೈಂಡು ಅಂತ ಶಾಲೆಯಲ್ಲಿ ಹೇಳಿಕೊಡ್ತಾರೆ ಇಂಗ್ಲೀಷ್ನಲ್ಲಿ. ಮೈಂಡ್ ಅನ್ನೋದು ಒಂದು ಒಳಗಿನ ಫಂಕ್ಷನಿಂಗ್ ಸೆಂಟರ್ಗಳಲ್ಲಿ ಒಂದು ಭಾಗ ಅಷ್ಟೇ ಅದು. ಯಾಕೆಂದರೆ ಮೈಂಡಿನ ಕೆಲಸ ಏನು ಅಂದರೆ ಒಂದು ವಸ್ತುವನ್ನು ನೋಡುವುದು, ಬಯಸುವುದು ಮತ್ತು ಬೇಕೋ ಬೇಡವೋ ತೀರ್ಮಾನ ಮಾಡದೆ ಗೊಂದಲಗಡಿಸುವುದು. ಡಿಸೈರ್ ಆ್ಯಂಡ್ ಕನ್ಫ್ಯೂಷನ್, ಇದು ಮನಸ್ಸಿನ ಕೆಲಸ. ಅದು ತೀರ್ಮಾನ ಮಾಡುವುದಿಲ್ಲ. ಇವಾಗ ನೋಡಿ, ಒಂದು ಅಂಗಡಿ ಹೋಗ್ತದೆ ಮಗು, ಅದನ್ನು ನೋಡುತ್ತೆ, ಅಲ್ಲಿರುವ ಎಲ್ಲ ಚಾಕ್ಲೇಟು ಬೇಕು, ಪೆಪ್ಪರ್ಮೆಂಟು ಬೇಕು, ಅಲ್ಲಿ ಬೊಂಬೆ ಎಲ್ಲ ಬೇಕು. ಆದರೆ ಯಾವುದು ಬೇಕು ಆಯ್ಕೆ ಮಾಡೋದಿಲ್ಲ. ಇದು ಯಾಕೆಂದರೆ ಮಕ್ಕಳಿಗೆ ಮನಸ್ಸಿದೆ, ಬುದ್ಧಿ ಇಲ್ಲ ಅಂತ. ಅದರ ಅರ್ಥ ಮಕ್ಕಳಿಗೆ ಇಲ್ಲ, ಹೌದು, ದೊಡ್ಡವರಿಗೆ ಇದೆ ಅಂತ ಅರ್ಥ ಅಲ್ಲ. ಬಹಳ ಜನ ದೊಡ್ಡವರಿಗೂ ಇರೋಲ್ಲ, ಆದರೆ ಇಲ್ಲ ಅನ್ನೋದು ಗೊತ್ತಿರೋದಿಲ್ಲ ಅವ್ರಿಗೆ ಅಷ್ಟೇ. ಬಹಳ ಜನ ದೊಡ್ಡವರಿಗೆ ಬುದ್ಧಿ ಇರೋಲ್ಲ, ಬುದ್ಧಿ ಇಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಸಾವಿರ ಪ್ರಾಯ ಮಕ್ಕಳಿಗೆ ಗೊತ್ತಿರುತ್ತೆ ತಮಗೆ ಬುದ್ಧಿ ಇಲ್ಲ, ದೊಡ್ಡವ್ರದ್ದು ಕೇಳಬೇಕು. ದೊಡ್ಡವರಿಗೆ ಅದು ಗೊತ್ತಿರೋಲ್ಲ. ಅಲ್ಲ, ಬುದ್ಧಿ ಇಲ್ಲ, ಮನಸ್ಸಿರ್ತದೆ. ಅದರಿಂದ ಮಕ್ಕಳಿಗೆ ಎಲ್ಲವೂ ನೋಡಿದ್ರೆ ಬೇಕು ಅನಿಸುತ್ತೆ. ಆದರೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡು ಅಂದರೆ ದೇ ಕಾಂಟ್. ಯಾಕೆಂದರೆ ಮನಸ್ಸಿನ ಫಂಕ್ಷನಿಂಗ್ ಅಷ್ಟೇ. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ. ಬಯಸೋದು ಯಾವುದು ಬೇಕು ಅಂತ ಕೇಳಿದಾಗ ಗೊಂದಲಕ್ಕೊಳಗ, ನನಗೆ ಗೊತ್ತಿಲ್ಲ. ಮನಸ್ಸು ಡಿಸಿಷನ್ ಕೊಡದೆ ಸುಮ್ಮನೆ ವಿಡ್ರಾ ಮಾಡಿ ಕೂತು ಬಿಡ್ತದೆ. ಅದರ ನಂತರ ಮೈಂಡಿನ ನಂತರ ಇನ್ನೊಂದು ಫ್ಯಾಕಲ್ಟಿ ಇದೆ ಒಳಗೆ, ಇಂಟೆಲೆಕ್ಟ್. ಅದನ್ನು ಬುದ್ಧಿ ಅಂತಾರೆ ನಮ್ಮಲ್ಲಿ. ಅದು ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ತೀರ್ಮಾನ ಮಾಡುತ್ತೆ. ಸೊ ಆ ಬುದ್ಧಿ ಇಲ್ಲದೆ ಇದ್ದರೆ ತೀರ್ಮಾನ ಇಲ್ಲ, ಬರೀ ಗೊಂದಲ. ಆಸೆಗಳು ಮತ್ತು ಗೊಂದಲಗಳು, ಇದು ಮನಸ್ಸಿನ ಫಂಕ್ಷನಿಂಗ್. ಆ ಗೊಂದಲದಲ್ಲಿ ಯಾವುದೋ ಒಂದನ್ನು ಆಯ್ಕೆ ಮಾಡಿ ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ದ್ಯಾಟ್ ಈಸ್ ಡಿಫರೆಂಟ್. ಇದು ಬೇಕು ಇದು ಬೇಡ ಅಂತ ತೀರ್ಮಾನ ಮಾಡುವಂಥದ್ದು ಬುದ್ಧಿ. ಮೂರನೇ ಫ್ಯಾಕಲ್ಟಿ ಇದೆ ಒಳಗೆ, ಏನು ಅಂದರೆ
ಅದಕ್ಕೆ ಅಹಂಕಾರ ಅಂತ ಹೆಸರು. ಮನಸ್ಸು, ಬುದ್ಧಿ, ಅಹಂಕಾರ ಅಂತ. ಅಹಂಕಾರ ಅಂದರೆ ಕನ್ನಡದ ಅಹಂಕಾರ ಅಲ್ಲ, ಅವನಿಗೆ ಭಾರಿ ಅಹಂಕಾರ ಅಂತಾರೆ. ಅಂದರೆ ಈಗೋ ಅಲ್ಲ. ಅಹಂಕಾರ ಅಂದರೆ ಅವೇರ್ನೆಸ್ ಆಫ್ ದ ಸೆಲ್ಫ್. ನಾನು ಅನ್ನುವ ಪ್ರಜ್ಞೆ, ಅದು ಅಹಂಕಾರ ಅಲ್ಲ. ನಾನು ತಮ್ಮ ವಿಧೇಯ ಶಿಷ್ಯ, ಇಲ್ಲಿಯೂ ನಾನು ಉಂಟು, ಅಲ್ಲಿ ಅಹಂಕಾರ ಇಲ್ಲ. ಅದರಿಂದ ನಾನು ಅನ್ನುವ ಎಚ್ಚರ, ಅದು ಅಹಂಕಾರ ಅಂತ. ಅದು ಇಲ್ಲದೇ ಇದ್ದರೆ ನೋಡಿ, ಇವಾಗ ನಾವು ಎಲ್ಲ ಇಲ್ಲಿ ಬಂದು ಕೂತಿದ್ದೇವೆ, ನಾನು ಮಾತಾಡ್ತಾ ಇದ್ದೇನೆ, ತಾವು ಕೇಳ್ತಾ ಇದ್ದೀರಿ. ಆದರೆ ಇದರಲ್ಲಿ ಇಲ್ಲಿ ಮಾತು ನಡೀತಾ ಇದೆ, ಕೇಳುವ ಕ್ರಿಯೆ ನಡೀತಾ ಇದೆ. ಆದರೆ ಮಾತಿದೆ, ಕೇಳುವ ಕ್ರಿಯೆ ಇದೆ. ಯಾರು ಹೇಳುವುದು ಯಾರು ಕೇಳುವುದು ಅಂತ ಗೊತ್ತಾಗಬೇಕಾದ್ರೆ ನಾನು ಹೇಳುತ್ತೇನೆ, ನಾನು ಕೇಳುತ್ತೇನೆ, ಇದು ಸೇರಬೇಕು. ಈ ನಾನು ಅನ್ನೋದು ಸೇರದೇ ಇದ್ದರೆ ಆ ಹೊರಗಿನ ವಸ್ತುಗಳಿಗೂ ನನಗೂ ಕಾಂಟ್ಯಾಕ್ಟ್ ಆಗೋದು. ರಿಲೇಷನ್ಶಿಪ್ ಬಿಟ್ವೀನ್ ದ ಎಕ್ಸ್ಟರ್ನಲ್ ವರ್ಲ್ಡ್ ವಿತ್ ಮೀ ಈಸ್ ಥ್ರೂ ಅಹಂ. ನಾನು ನೋಡಿದೆ, ನಾನು ಕೇಳಿದೆ, ನಾನು ಮಾಡಿದೆ, ನನ್ನಿಂದ ಆಯಿತು, ನನಗೆ ಬೇಕು, ಏನು ಹೇಳೋದು ಒಳಗಿನ ಅಂತರಾತ್ಮಕ್ಕೂ ಹೊರಗಿನ ಪ್ರಪಂಚಕ್ಕೂ ರಿಲೇಷನ್ಶಿಪ್ ಅನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ಇದಕ್ಕೆ ಅಹಂಕಾರ ಅಂತ ಹೆಸರು. ಹಾಗಾದರೆ ವಸ್ತುವಿನ ಸಂಗತಿ ನೋಡಿದೆವು, ಬಯಸಿದೆವು, ಇಂಥದ್ದು ಬೇಕು ಅಂತ ತೀರ್ಮಾನ ಮಾಡಿದೆವು, ಅದು ನನ್ನದು ಆಯಿತು. ಇಷ್ಟು 3 ಫಂಕ್ಷನಿಂಗ್ ಆಯಿತು. ಇದರ ಒಳಗೆ ಈಗ ಮನಸ್ಸು, ಬುದ್ಧಿ, ಅಹಂಕಾರ ಆದಮೇಲೆ 4ನೇದು ಒಂದಿದೆ. ಅದಕ್ಕೆ ಸುಪ್ತ ಪ್ರಜ್ಞೆ ಅಂತಾರೆ, ಅಥವಾ ಚಿತ್ತ ಅಂತ. ಯಾಕೆಂದ್ರೆ ನೋಡಿ, ಇವಾಗ ನಾವು ಇಷ್ಟೇ ಇದ್ದರೆ ಮನುಷ್ಯ ಬೆಳೆಯೋದೇ ಸಾಧ್ಯ ಇಲ್ಲ. ಇವತ್ತು ಇಲ್ಲಿ ನೋಡ್ತೇವೆ, ಕಾಣ್ತದೆ, ಹೋದ ಮೇಲೆ ನೋಡಿದ್ದು ನೆನಪಿಲ್ಲ ಆದರೆ ಏನು ಉಪಯೋಗ? ಇಲ್ಲಿ ಕೂತು ಕೇಳ್ತೇವೆ, ಕೇಳುವಾಗ ಅರ್ಥ ಆಗತ್ತೆ, ಮತ್ತೆ ಫ್ಯೂಚರ್ನಲ್ಲಿ ಕೇಳಿದ್ದು ನೆನಪಿಲ್ಲ ಆದರೆ ನಮಗೆ ಬೇಕಾಗಿರೋದು ಪಾಸ್ಟಿನ ಮೆಮೊರಿ. ಮನುಷ್ಯ ಬೆಳೆಯೋದೇ ಆ ಹಿಂದಿನ ನೆನಪುಗಳಿಂದ. ನೆನಪಿಲ್ಲದೆ ಇದ್ರೆ ನೋಡುವಾಗ ಕಾಣುತ್ತೆ, ಮತ್ತೆ ಗೊತ್ತಿಲ್ಲ, ಕೇಳುವಾಗ ಕೇಳುತ್ತೆ, ಮತ್ತೆ ಗೊತ್ತಿಲ್ಲ. ಹಾಗಾದರೆ ಮನುಷ್ಯನ ಬೆಳೆಯೋದೇ ಸಾಧ್ಯ ಇಲ್ಲ. ಅದರಿಂದ ಕೇಳಿದ್ದನ್ನು, ನೋಡಿದ್ದನ್ನು ನೆನಪಿಟ್ಟುಕೊಂಡು ನಿನ್ನೆ ಹೀಗೆ ಕೇಳಿದ್ದೆ, ಮೊನ್ನೆ ಇದನ್ನು ನೋಡಿದ್ದೆ, ಅದು ಹೀಗಿತ್ತು, ಇದು ಹೀಗಿತ್ತು, ಅದರಿಂದ ಇದು ಹೀಗೆ. ಸೊ ಆ ಸೈಂಟಿಫಿಕ್ ಕನ್ಕ್ಲೂಷನ್ ಮತ್ತು ಅಡ್ವಾನ್ಸ್ಮೆಂಟು ಸಾಧ್ಯ ಆಗುವುದು ಒಳಗಿನ ಆ ಮೆಮೊರಿ ಶೆಲ್ಲಿನಿಂದ. ಅದು ಇಲ್ಲದೇ ಇದ್ದರೆ ಮನುಷ್ಯ ಬೆಳೀತಲೇ ಇರಲಿಲ್ಲ. ಕಲ್ಲು ಮುಳ್ಳುಗಳ ಹಾಗೆ, ಮರಗಳ ಹಾಗೆಯೇ ಮನುಷ್ಯ ಕೂಡ. ಮನುಷ್ಯನಿಗೆ ಪಾಸ್ಟಿನ ಬಗ್ಗೆ ಅರಿವಿದೆ. ನಾವು ಕಂಡದ್ದನ್ನು, ಕೇಳಿದ್ದನ್ನು ಒಳಗೆ ರೆಕಾರ್ಡ್ ಮಾಡಿ ಇಟ್ಟುಕೊಂಡು ಅದನ್ನು ಬೇಕಾದಾಗ ಸ್ವಿಚ್ ಆನ್ ಮಾಡಿ ನಾವು ರಿಕಲೆಕ್ಟ್ ಮಾಡ್ತೇವೆ. ಆ ಫಂಕ್ಷನಿಂಗ್ ಸೆಂಟರಿಗೆ ಚಿತ್ತ ಅಂತ ಹೆಸರು. ಮನಸ್ಸು, ಬುದ್ಧಿ, ಅಹಂಕಾರ, 4ನೇದು ಚಿತ್ತ. ಇದನ್ನೇ ಸುಪ್ತ ಪ್ರಜ್ಞೆ ಅಂತ. ಅದು ಮಲಕೊಂಡಿರುತ್ತೆ, ಎಚ್ಚರಿಸಬೇಕಾಗತ್ತೆ ನಾವು. ಈ ಚಿತ್ತ ಎಕ್ಸ್ಪ್ಯಾನ್ಷನ್ಗೊಳ್ಳುತ್ತೆ ಒಮ್ಮೆ. ಈಗ ನೀವು ಕೆಲವರಿಗೆ ಅಕಸ್ಮಾತ್ತಾಗಿ ಹಿಂದಿನ ಜನ್ಮದ ನೆನಪು ಬಂತು ಅಂತ ಇಟ್ಟುಕೊಳ್ಳಿ, ಅದು ನೆನಪಿನ ವಿಸ್ತಾರ. ನಮಗೆ ಎಷ್ಟು ನೆನಪಿರುತ್ತೆ? ಬಹಳ ಅಂದರೆ ಬಾಲ್ಯದ ಕೆಲವು ಘಟನೆಗಳು. ಇನ್ನೂ ಕೆಳಕ್ಕೆ ನಾವು ಸಣ್ಣ ಮಗುವಾಗಿದ್ದಾಗ ಒಂದು ನೆನಪಿರೋದಿಲ್ಲ. ಅದಕ್ಕಿಂತ ಹಿಂದೆ ಹೋದರೆ ನೀವು ಪೂರ್ವಜನ್ಮದ ನೆನಪು ಬಂದರೆ ಅದು ದ ಎಕ್ಸ್ಪ್ಯಾನ್ಷನ್ ಆಫ್ ಚಿತ್ತ, ದಟ್ ಈಸ್ ಕಾಲ್ಡ್ ಚೇತನ. ಅದೇ ಚಿತ್ತದ ವಿಸ್ತಾರ, ಚೇತನ. ಹೀಗೆ ಒಳಗಿನಿಂದ 5 ಫ್ಯಾಕಲ್ಟಿಗಳಿವೆ. ಆ ಚೇತನ ಉಂಟಲ್ಲ, ಅದು ಆಲ್ಮೋಸ್ಟ್ ಲಾಕ್ಡ್, ಫಂಕ್ಷನ್ ಮಾಡ್ತಾ ಇಲ್ಲ ಯಾರಲ್ಲೂ, ಅದು ಲಾಕ್ ಆಗಿರುತ್ತೆ. ನೆನಪಿನ ಕೋಶ ಉಂಟಲ್ಲ, ಮೆಮೊರಿ ಶೆಲ್ಲು, ಅದು ಸ್ವಲ್ಪ ಕೆಲಸ ಮಾಡ್ತಾ ಇದೆ. ಆ ಚೇತನ ಕೆಲಸನೇ ಮಾಡ್ತಾ ಇಲ್ಲ. ಅದು ಜ್ಞಾನಿಗಳು, ತಪಸ್ವಿಗಳು, ಯೋಗ ಸಿದ್ಧರು ಅದನ್ನು ಉಪಯೋಗಿಸ್ಕೊಳ್ತಾರೆ, ಉಳಿಯವರಿಗೆ ಅದು ಕೆಲಸ ಮಾಡ್ತಾ ಇಲ್ಲ. ಈ 5 ಅಂತಃಕರಣಗಳು ಇವು ಒಳಗಿನಿಂದ ಕೆಲಸ ಮಾಡತಕ್ಕಂಥ. ಅದನ್ನ ಬರೇ ಮನಸ್ಸು ಅಷ್ಟೇ ಅಲ್ಲ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ. ನಮ್ಮ ಹಿಂದಿನ ನೆನಪುಗಳು ಎಲ್ಲವೂ ಒಳಗಿದೆ. ಅದು ನಮಗೆ ಅದರ ಸ್ವಿಚ್ ಗೊತ್ತಿಲ್ಲ, ಆನ್ ಮಾಡೋದು, ಆಪರೇಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಷ್ಟೇ. ಪ್ರತಿಯೊಬ್ಬರ ಹತ್ರವೂ ಇದೆ ನಮ್ಮ ಪಾಸ್ಟ್ ಟೆನ್ಸ್ನ ನೆನಪುಗಳು. ಆದರೆ ಆ ಪಾಸ್ಟ್ ಮೆಮೊರೀಸನ್ನು ಹೇಗೆ ಆಪರೇಟ್ ಮಾಡೋದು ಅದನ್ನು ಗೊತ್ತಿಲ್ಲ. ಇದು 5. ಇದರಲ್ಲಿ ಆ ಕೊನೆಯ 2 ಹೇಳಿದನಲ್ಲ, ಚಿತ್ತ ಮತ್ತು ಚೇತನ, ನೆನಪು, ಇದರ ದೇವತೆ ಯಾರು ಗೊತ್ತುಂಟ? ವಾಯುದೇವರು. ವಾಯುದೇವರು ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನಮಗೆ ಈ ನೆನಪು ಶಕ್ತಿ ಕೊಡತಕ್ಕವರು ವಾಯುದೇವರು. ವಾಯುದೇವರ ಅವತಾರ, ಪುರುಷರಾಗಿರ್ತಕ್ಕಂಥ 3 ಅವತಾರಗಳು. ಆದ್ದರಿಂದ ಭೀಮಸೇನನು ನಮ್ಮ ಚಿತ್ತದ ದೇವತೆ, ಸ್ಮರಣ ಶಕ್ತಿಯ ದೇವತೆ. ಹಾಗಾಗಿ ಎಲ್ಲ ನೆನಪಿದೆ ಅವನಿಗೆ. ಅವನು ಯಾಕಂದ್ರೆ ಮನಸ್ಸಿನ ಅಭಿಮಾನಿ ದೇವತೆ, ಅವನು ಸೈಕ್ಯಾಟ್ರಿಸ್ಟ್ ಆಗೋದೇನು ಆಶ್ಚರ್ಯ ಅಲ್ಲ, ಚಿತ್ತದ ದೇವತೆ. ಅಂಥ ಭೀಮಸೇನ ಒಂದು ಸರ್ತಿ ರಾಜ್ಯ ಸಿಕ್ಕಿದೆ, ಕೂತಿದ್ದಾರೆ ಎಲ್ಲ ಪಾಂಡವರು. ವಿದುರ ಇದ್ದ, ಅವನು ಆಗಾಗ ಪಾಂಡವರ ಜೊತೆಗೆ ಬಂದಿರ್ತಿದ್ದ. ಇಲ್ಲಾಂದರೆ ಅವನು 2 ಕೆಲಸ. ಅವನು ತುಂಬ ವಿರಕ್ತಿ.
ರಾಜ್ಯಭಾರದಲ್ಲಿ ಆಸಕ್ತಿ ಇರಲಿಲ್ಲ ಅವನಿಗೆ. ನಿಜವಾಗಿ ಧರ್ಮರಾಜ ವಿದುರನ ಹತ್ರ ಕೇಳಿಕೊಂಡಿದ್ದ, ನೀವು ನಮ್ಮ ದೇಶದ, ನನ್ನ ಆಡಳಿತ ಕಾಲದಲ್ಲಿ ನೀವು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ. ಬಟ್ ವಿದುರ ಒಪ್ಕೊಳ್ಳಿಲ್ಲ. ಅಪ್ಪ ನನಗೆ ಆಸಕ್ತಿ ಇಲ್ಲ, ನಾನು ಬಂದಾಗ ಇರ್ತೀನಿ, ನಿಮಗೆ ಸಲಹೆ ಕೊಡ್ತಾ ಇರ್ತೀನಿ, ನಾನು ಹೆಚ್ಚು ಕಾಲ ದೇಶ ಪರ್ಯಟನೆ ತೀರ್ಥ ಸಂಚಾರ ಮಾಡಿಕೊಂಡಿರ್ತೇನೆ ಅಂತ ಹೆಚ್ಚಾಗಿ ತೀರ್ಥಯಾತ್ರೆ ಮಾಡಿಕೊಂಡೇ ತನ್ನ ಬದುಕನ್ನು ಕಳೆದವನು. ಆದರೆ ಎಲ್ಲೋ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬಂದು 1 ತಿಂಗಳು ಇವ್ರ ಜೊತೆಗೆ ಇದ್ದು ಹೋಗುವನು. ಹೀಗೆ ಒಮ್ಮೆ ವಿದುರ ಇದ್ದಾನೆ, ಪಾಂಡವರೆಲ್ಲ ಕೂತಿದ್ದಾರೆ, ಚರ್ಚೆ. ಏನು ಚರ್ಚೆ ಅಂದರೆ, ಈಗ ತ್ರಿವರ್ಗಗಳು ಅಂತ ಹೇಳ್ತಾರೆ, ಧರ್ಮ ಅರ್ಥ ಕಾಮ. ಧರ್ಮಶ್ರೇಷ್ಠವೋ ಅರ್ಥಶ್ರೇಷ್ಠವೋ ಕಾಮಶ್ರೇಷ್ಠವೋ ಅಂತ ಒಂದು ಚರ್ಚೆ. ಅವ ಮೊದಲು ವಿದುರ ಅಲ್ಲಿ ಇರೋದು ಹಿರಿಯ ತಾನೆ, ಪಾಂಡವರಿಗೆಲ್ಲ ಚಿಕ್ಕಪ್ಪ. ಸರಿ ವಿದುರ, ನೀನು ಚಿಕ್ಕಪ್ಪ ನಮಗೆ, ನೀನು ಹಿರಿಯ, ನಿನ್ನ ಅಭಿಪ್ರಾಯ ಏನು? ವಿದುರ ಧರ್ಮದೇವತೆ ಅಲ್ವಾ, ಅವನು ಯಮನ ಅವತಾರ. ವಿದುರನು ಯಮನ ಅವತಾರ, ಧರ್ಮರಾಜನು ಯಮನ ಅವತಾರ, ಇಬ್ಬರು ಧರ್ಮದೇವತೆಗಳವರು. ಹಾಗಾಗಿ ವಿದುರ ಹೇಳ್ತಾನೆ, ಧರ್ಮಾರ್ಥ ಕಾಮಗಳಲ್ಲಿ ಧರ್ಮವೇ ಶ್ರೇಷ್ಠ. ಯಾಕೆಂದರೆ ಧರ್ಮದ ಪಂಚಾಂಗದ ಮೇಲೆ ಅರ್ಥ ಬೆಳಿಬೇಕು, ಧರ್ಮದ ಪಂಚಾಂಗದಲ್ಲಿ ಕಾಮ. ಧರ್ಮ ಅತೀತವಾಗಿ ನಾವು ಅರ್ಥಕಾಮಗಳನ್ನು ಬಳಸಿದರೆ, ಅಂದರೆ ನಮ್ಮ ಅರ್ಥ ಅಧಾರ್ಮಿಕವಾದ ಅರ್ಥ ಆಗಿದ್ದರೆ, ನಮ್ಮ ಕಾಮ ಧರ್ಮ ವಿರುದ್ಧ ಆಗಿದ್ದರೆ, ಅದರಿಂದ ಮನುಷ್ಯ ಅಧಃಪಾತ ಹೊಂತಾನೆ. ಅದರಿಂದ ಅರ್ಥಕಾಮಗಳಿಗೂ ಪಂಚಾಂಗ ಧರ್ಮ. ವೇದವ್ಯಾಸರೇ ಒಂದು ಕಡೆ ಘೋಷಣೆ ಮಾಡಿದ್ದಾರೆ, ಊರ್ಧ್ವಬಾಹು ವಿರೌಮ್ಯೇಶ. ನೋಡಿ ಅವರ ಮಾತು, ಊರ್ಧ್ವಬಾಹು ವಿರೌಮ್ಯೇಶ, ನಾನು ತೋಳೆತ್ತಿ ಸಾರ್ತಾ ಇದ್ದೇನೆ. ಅದರ ಏನು ಉಪಯೋಗ? ಏನು ನಾನು ಎಷ್ಟು ತೋಳೆತ್ತಿದ್ರೇನು, ಎಷ್ಟು ಕೂಗಿದ್ರೇನು? ನಚ ಕಶ್ಚಿತ್ ಶೃಣೋತಿಮೆ, ನನ್ನ ಮಾತನ್ನು ಯಾರೂ ಕಿವಿಗೊಟ್ಟು ಕೇಳ್ತಾ ಇಲ್ಲ. ನಾನು ಎಲ್ರಿಗೂ ಕೇಳಬೇಕು ಅಂತ ತೋಳೆತ್ತಿ ಸಾರ್ತಾ ಇದ್ದೇನೆ, ಒಬ್ಬರು ಅದನ್ನು ಕಿವಿಗೆ ಹಾಕೊಳ್ತಾ ಇಲ್ಲ. ಏನು ಹೇಳಿದಿರಿ ನೀವು? ಧರ್ಮಾತ್ ಅರ್ಥಶ್ಚ ಕಾಮಶ್ಚ. ನಿಮಗೆ ದುಡ್ಡು ಬೇಕು ಅಂತಿದೆ, ನಿಮಗೆ ಕಾಮ ಬೇಕು. ಯು ವಾಂಟ್ ಮನಿ ಆ್ಯಂಡ್ ಯು ವಾಂಟ್ ಸೆಕ್ಸ್. ಅದು ಧರ್ಮದಿಂದ ಸಿಗುತ್ತೆ. ಯಾಕೆ ಧರ್ಮವನ್ನು ಬಿಟ್ಟು ಅದನ್ನು ಬಯಸ್ತಾ ಇದ್ದೀರಿ? ಧರ್ಮದಿಂದ ಅದನ್ನು ಪಡೆಯಿರಿ ಅಂತ ನಾನು ಹೇಳ್ತೇನೆ. ಸಕಿಮರ್ಥಂ ನ ಸೇವ್ಯತೆ. ಧರ್ಮ ಇದ್ದರೆ ಅರ್ಥ ಇದೆ, ಧರ್ಮ ಇದ್ದರೆ ಕಾಮ ಇದೆ. ಅದರಿಂದ ಧರ್ಮದ ದಾರಿಯಲ್ಲಿ ಸಾಗಿ ಅರ್ಥಮಕ ಕಾಮಗಳನ್ನು ಪಡೆಯಿರಿ ಅಂತ ನಾನು ಎಷ್ಟು ಹೇಳಿದ್ರು ಜನ ಧರ್ಮ ಬೇಡ ಅರ್ಥ ಕಾಮವೇ ಬೇಕು ಅಂತಾರೆ. ನಾ ಏನು ಮಾಡಲಿ? ವ್ಯಾಸರು ಹೇಳಿ, ನಾನು ಎಷ್ಟು ಕೂಗಿ ಕೂಗಿ ಹೇಳಿದ್ರು ಯಾರೂ ಕಿವಿಗೆ ಹಾಕ್ಕೊಳ್ತಾ ಇಲ್ಲ ಅಂತ. ಅದೇ ಮಾತನ್ನ ವಿದುರ ಹೇಳಿದ. ಎಲ್ಲ ನಮ್ಮ ಬೆಳವಣಿಗೆಗೆ, ನಮ್ಮ ಆರ್ಥಿಕವಾದ ಬಯಕೆಗಳ ಪೂರೈಕೆಗೆ ಮೂಲ ಧರ್ಮ. ಧರ್ಮದಿಂದ ಅರ್ಥ ಸಂಚಯ, ಧರ್ಮದಿಂದ ಬಯಕೆಗಳ ಪೂರೈಕೆ. ಅನ್ನ ಅರ್ಥಕಾಮಗಳಿಗೂ ಮೂಲ ಧರ್ಮ. ಧರ್ಮವೇ ಶ್ರೇಷ್ಠ. ಧರ್ಮರಾಜನು ಒಪ್ಕೊಂಡು, ಯಾಕಂದ್ರೆ ಇಬ್ಬರು ಒಂದೇ ರೂಪ ಅದು. ಧರ್ಮರಾಜ ಹೇಳಿದ ನಿಜ, ಧರ್ಮವೇ ಶ್ರೇಷ್ಠ, ನನ್ನ ಅಭಿಪ್ರಾಯವೂ ಅದೇನು. ಆದರೆ ನಿಮ್ಮ ಅಭಿಪ್ರಾಯ ಹೇಳಲಿಕ್ಕೆ ನೀವು ಸ್ವತಂತ್ರರು. ಅರ್ಜುನ, ನಕುಲ, ಸಹದೇವ, ಭೀಮಸೇನ ನೀವೆಲ್ಲ ಇದಿರಲ್ಲಪ್ಪ, ನಿಮ್ಮ ಅಭಿಪ್ರಾಯ ಹೇಳ್ರಿ ಎಂದ. ಭೀಮಸೇನನ್ನ ಸುಮ್ಮನೆ ಕೂತಿದ್ದವನು, ಏನು ಮಾತಾಡಲಿಲ್ಲ. ಆಗಲೇ ನಿಮ್ದೆಲ್ಲ ನಿಮ್ಮ ಅಭಿಪ್ರಾಯ ಹೇಳ್ರಿ, ಆಮೇಲೆ ನೋಡೋಣ ಅಂದ. ಅರ್ಜುನ, ನಿನ್ನ ಅಭಿಪ್ರಾಯ ಏನು? ಒಂದು ಸಂಗತಿ ನೋಡಿ, ನಾವು ಯಾವುದನ್ನು ವಿಶೇಷವಾಗಿ ಅಧ್ಯಯನ ಮಾಡಿದ್ದೇವೋ ನಮ್ಮ ಅಭಿಪ್ರಾಯದಲ್ಲಿ ಅದಕ್ಕೆ ಒಂದು ಒತ್ತು ಇರುತ್ತದೆ. ಅರ್ಜುನ ಅರ್ಥಶಾಸ್ತ್ರಜ್ಞ, ಆ ಕಾಲದಲ್ಲೇ ಶ್ರೇಷ್ಠ ಇಕನಾಮಿಸ್ಟ್ ಆಗಿದ್ದ ಅರ್ಜುನ. ಇವನು ಹೇಗೆ ಧರ್ಮರಾಜ ಧರ್ಮಶಾಸ್ತ್ರಜ್ಞನೋ ಹಾಗೆ ಅವನ ಅರ್ಥಶಾಸ್ತ್ರಜ್ಞ, ಭಾರಿ ದೊಡ್ಡ ಇಕನಾಮಿಸ್ಟ್ ಅರ್ಜುನ. ಆದ್ದರಿಂದ ಅರ್ಜುನ ಹೇಳಿದ, ನನ್ನ ಅಭಿಪ್ರಾಯ ಪ್ರಕಾರ ಧರ್ಮಕ್ಕಿಂತ ಅರ್ಥವೇ ಶ್ರೇಷ್ಠ. ಅವನ ಸಬ್ಜೆಕ್ಟ್ ಅದು, ಅರ್ಥಶಾಸ್ತ್ರ ಅವನು ಓದಿದ ಸಬ್ಜೆಕ್ಟು. ಯಾಕೆಂದ್ರೆ ಅವನು ಲಾಜಿಕ್ ಹೇಳ್ತಾನೆ, ಲೋಕದಲ್ಲಿ ನೋಡಿ ನೀವು ಎಷ್ಟೇ ಧರ್ಮ ಮಾಡಿ, ಆದರೆ ನೀವು ಅರ್ಥ ಇಲ್ಲ ಬಡವರಾಗಿದ್ದು ನಿಮ್ಮನ್ನು ಮುಗಿಸುವವರಿಲ್ಲ. ಯಾರಲ್ಲಿ ದುಡ್ಡಿದೆ ಅವನನ್ನು ಮನುಷ್ಯ ಅಂತ ಜನ ಕನ್ಸಿಡರ್ ಮಾಡ್ತಾರೆ. ಯಾರಲ್ಲಿ ದುಡ್ಡಿದೆ ಅವನನ್ನು ವಿದ್ಯೆ ಇದ್ರೂ ಮಾತಾಡಿಸೋಲ್ಲ, ದುಡ್ಡಿದ್ರೆ ಮಾತಾಡಿಸ್ತಾರೆ. ಬಂಧುಗಳು ಮಾತಾಡಿಸ್ಬೇಕು. ಅದರಿಂದ ದುಡ್ಡು ಇಲ್ಲದೆ ಇದ್ರೆ ನಮಗೆ ಸಮಾಜದಲ್ಲಿ ಸ್ಥಾನವೇ ಇಲ್ಲ. ಯಸ್ಯಾರ್ಥಾ ಸಪಮಾನ್ ಲೋಕೆ ಯಸ್ಯಾರ್ಥಾ ಸಚ ಪಂಡಿತ. ದುಡ್ಡಿದ್ರೆ ದೊಡ್ಡ ವಿದ್ವಾಂಸ, ದೊಡ್ಡ ಶ್ರೀಮಂತ. ಆದರೆ ಅವನು ವಿದ್ಯೆ ಇಲ್ಲದೆ ಇದ್ರು ಯೂನಿವರ್ಸಿಟಿಯವರು ಕರೆದು ಡಾಕ್ಟರೇಟ್ ಕೊಡ್ತಾರೆ. ವಿದ್ವಾಂಸ ಆಗಿದ್ರೆ ಅವನಿಗೇನು ಡೊನೇಟ್, ನಮ್ಮ ಯೂನಿವರ್ಸಿಟಿಗೆ ಏನು ದುಡ್ಡು ಕೊಡ್ತಾನೆ? ಕೊಡೋಲ್ಲ, ಬೇಡ ಅವನು. ಹಾಗಾಗಿ ನಿಮ್ಮ ವಿದ್ಯೆಗೆ ಎಲ್ಲ ಡಾಕ್ಟರೇಟು, ದುಡ್ಡಿಗೆ ಡಾಕ್ಟರೇಟ್ ಅನ್ನುವ ಸ್ಥಿತಿ ಆವಾಗಲೇ ಇತ್ತು ನೋಡಿ. ಯಾರಿಗೆ ದುಡ್ಡಿದೆಯೋ ಅವನು ಪಂಡಿತ, ಯಾರಿಗೆ ದುಡ್ಡಿದೆಯೋ ಅವನು ಬಂಧು, ಯಾರಿಗೆ ದುಡ್ಡಿದೆಯೋ ಅವನು ಸಮಾಜದಲ್ಲಿ ದೊಡ್ಡವನು. ಅದರಿಂದ ದುಡ್ಡು ಇಲ್ಲದೆ ಇದ್ದರೆ ನೀವು ಧರ್ಮ ಮಾಡಿ ಉಪಯೋಗ ಇಲ್ಲ. ಇದು ಅರ್ಜುನನ ವಾದ. ಅಷ್ಟೇ ಅಲ್ಲ, ದುಡ್ಡು ಇಲ್ಲದೆ ಧರ್ಮ ಮಾಡುವುದು ಹೇಗೆ? ನಿಮಗೊಂದು ಸಣ್ಣ ಹೋಮ ಮಾಡಬೇಕಾದ್ರೆ ಪುರೋಹಿತರು ಲಿಸ್ಟ್ ಕೊಡ್ತಾರೆ, ಅದಕ್ಕೆ 1,500,000 ರೂಪಾಯಿ ಖರ್ಚಾಗುತ್ತೆ ಅಂಗಡಿನ ಸಾಮಾನು. ನೀವು ಬಡವ ಆಗಿದ್ದರೆ ಧರ್ಮ ಕೊಡಿ ಅಂತ ಹೇಳಬೇಕು, ಧರ್ಮ ಮಾಡಲಿಕ್ಕೆ ಆಗೋಲ್ಲ.
ಆದ್ದರಿಂದ ಧರ್ಮಾಚರಣೆ ಮಾಡಬೇಕಾದ್ರೂ ದುಡ್ಡು ಬೇಕು, ದುಡ್ಡು ಧರ್ಮಕ್ಕೂ ಮೂಲ, ದುಡ್ಡಿಲ್ಲ ಅನ್ನೋ ಧರ್ಮ ಮಾಡಲಿಕ್ಕೂ ಆಗೋಲ್ಲ, ಆದ್ದರಿಂದ ದುಡ್ಡು ಶ್ರೇಷ್ಠ. ಇಲ್ಲ ಆಯಿತು. ನಕುಲ ಸಹದೇವರು ಅರ್ಜುನ ಮಾತಿಗೆ ಬೆಂಬಲ ಕೊಟ್ಟರು. ಅಣ್ಣ ಹೇಳೋದು ನಿಜ, ಧರ್ಮಕ್ಕೆ ಬೆಂಬಲವಾಗಿ ಅರ್ಥಕ್ಕೆ ಬೆಂಬಲ ಧರ್ಮ, ಧರ್ಮ ಅರ್ಥ ಇದೆರಡೂ ಬೇಕಪ್ಪ, ಯಾವುದು ಮುಖ್ಯ ಅಂತ ಹೇಳೋದು ಕಷ್ಟ. ಎಲ್ಲ ಆಯಿತು. ಭೀಮಸೇನ ಸುಮ್ಮನೆ ಕೂತಿದ್ದ. ಇಷ್ಟೆಲ್ಲ ನಕುಲ ಸಹದೇವರಾಯಿತು, ಧರ್ಮರಾಜ, ಅರ್ಜುನ ಎಲ್ಲ ಆಯಿತು. ವಿದುರ, ಕೃಷ್ಣ ಇರಲಿಲ್ಲ ಸಭೆಯಲ್ಲಿ. ಭೀಮಸೇನ, ನೀ ಏನಯ್ಯ ಸುಮ್ಮನೆ ಕೂತಿದ್ದಿ, ನಿನ್ನ ಅಭಿಪ್ರಾಯ ಏನು? ನನಗೆ ಬೇರೆ ಅಭಿಪ್ರಾಯ ಇದೆ, ಅದಕ್ಕೆ ನಿಮ್ದೆಲ್ಲ ಮುಗಿಲಿ ಅಂತ ಕೂತದ್ದು. ಏನು ಅಭಿಪ್ರಾಯ? ಅವನು ಹೇಳಿದ ನೋಡಿ, ಅವನು ದೊಡ್ಡ ಮನಃಶಾಸ್ತ್ರಜ್ಞ ಅಂತ ಇದಕ್ಕೆ ಹೇಳಿದ್ದು ನಾನು. ಭೀಮಸೇನ ಹೇಳ್ತಾನೆ, ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದದ್ದು ಧರ್ಮ ಅಲ್ಲ, ಅರ್ಥ ಅಲ್ಲ, ಕಾಮ ಅಂತ. ಇದು ಭೀಮಸೇನ ಮಹಾಭಾರತದಲ್ಲಿ ಬಹಳ ಸುಂದರವಾಗಿದೆ. ಜಗತ್ತಿನಲ್ಲಿ ಪುರುಷಾರ್ಥಗಳಲ್ಲಿ ಶ್ರೇಷ್ಠವಾದದ್ದು ಕಾಮ. ಕಾಮ ಅಂದರೆ ಸೆಕ್ಸ್ ಒಂದೇ ಅಲ್ಲ, ಕಾಮ ಅಂದರೆ ಬಯಕೆ, ಆಸೆ, ಡಿಸೈರ್. ಸೆಕ್ಸ್ ಅನ್ನೋದು ಅದರ ಒಂದು ಮುಖ ಅಷ್ಟೇ. ಕಾಮ ಅಂದರೆ ಬರೀ ಸೆಕ್ಸ್ ಅಲ್ಲ, ಕಾಮ ಅಂದರೆ ಡಿಸೈರ್. ಭೀಮಸೇನ ಹೇಳ್ತಾನೆ, ಮನುಷ್ಯನಿಗೆ ಕಾಮ ಬೇಕಯ್ಯ. ಯಾಕೆಂದ್ರೆ ಅಲ್ಲ, ದುಡ್ಡಿದ್ದ ಒಳ್ಳೆ ಧರ್ಮ ಮಾಡ್ತಾನ. ನೀವೇ ಅರ್ಜುನ ಹೇಳಿದ ಧರ್ಮ ಮಾಡಬೇಕಾದ್ರೆ ದುಡ್ಡು ಬೇಕು ಅಂತ. ದುಡ್ಡಿದ್ದದ್ದನ್ನು ಧರ್ಮಕ್ಕೆ ಖರ್ಚು ಮಾಡಬೇಕು ಅನ್ನುವ ಕಾಮನೆ ಬೇಕಲ್ಲ ಅವನಿಗೆ. ದುಡ್ಡನ್ನು ಧರ್ಮ ಕಾರ್ಯಕ್ಕೆ ಬಳಸಬೇಕು ಅನ್ನುವ ಡಿಸೈರ್ ಇಲ್ಲದೆ ಇದ್ರೆ ಅವನು ಒಂದಕ್ಕೆ ಲಾಟ್ರಿಗೋ ಇನ್ನೊಂದಕ್ಕೋ ಮಾಡಿ ಕಳ್ಕೋಬಹುದು. ಅದರಿಂದ ದುಡ್ಡು ಇದ್ರೂ ಕೂಡ ಅದನ್ನು ಧರ್ಮಕ್ಕೋಸ್ಕರ ಬಳಸಬೇಕು ಅನ್ನುವ ಕಾಮನೆ ಇಲ್ಲದೆ ಇದ್ದರೆ ದುಡ್ಡು ಉಪಯೋಗ ಆಗೋಲ್ಲ. ದುಡ್ಡು ಧರ್ಮ ಮಾಡಬೇಕು ಅನ್ನೋದು ಒಂದು ಕಾಮನೆ, ದುಡ್ಡನ್ನು ಧರ್ಮಕ್ಕೆ ಬಳಸಬೇಕು ಅನ್ನೋದು ಒಂದು ಕಾಮನೆ. ಕಾಮನೆ ಇಲ್ಲದೆ ಅವನು ಹೇಳ್ತಾನೆ, ಯಾರಿಗೆ ಕಾಮನೆ ಇಲ್ಲವೋ ಅವನು ಬದುಕ್ತಾ ಇಲ್ಲ. ಯಾಕಂದ್ರೆ ಬದುಕುವುದು ಅಂದರೆ ಒಂದಲ್ಲ ಒಂದು ಬಯಸುವುದು. ಅವನು ಬಯಸ್ತಾ ಇಲ್ಲ ಅಂದರೆ ಅವನು ಬದುಕ್ತಾ ಇಲ್ಲ ಅಂತ ಅರ್ಥ. ಅಂದ್ರೆ ಡಿಸೈರ್ ಈಸ್ ಲೈಫ್. ಮತ್ತೆ ನಿಷ್ಕಾಮ ಅಂದ್ರೆ ಏನು? ಕೆಟ್ಟ ಕಾಮನೆ ಇರಬಾರದು ಅಂತ. ಈಗ ನಮಗೆ ಕಾಮನೆ ಇಲ್ವಾ? ನಾವು ದೇವರ ಪೂಜೆ ಮಾಡೋದು, ಶಾಸ್ತ್ರ ಓದುವುದು ಯಾಕೆ? ಜ್ಞಾನ ಗಳಿಸಬೇಕು, ಅದು ಕಾಮನೆ ಅಲ್ವಾ? ಹಾಗಾದ್ರೆ ಬಯಸಬಾರದು ಅಂದ್ರೆ ಓದಬಾರದು, ದಡ್ಡ ಆಗಬೇಕು. ಯಾಕಂದ್ರೆ ಓದಿದ್ರೆ ಜ್ಞಾನಿ ಆಗಬೇಕು ಅನ್ನೋ ಬಯಕೆ ಬಂತು. ಬಯಕೆ ಬೇಕು, ಕೆಟ್ಟದ್ದನ್ನು ಬಯಸಬಾರದು. ನಮಗೂ ಅಲ್ಲ, ಸಮಾಜಕ್ಕೂ. ಇನ್ನೊಬ್ಬರಿಗೂ ಕೆಟ್ಟದ್ದನ್ನು ಬಯಸಬಾರದು. ಎಲ್ಲರಿಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು. ಕಾಮವನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ಇಟ್ ಬಿಕಮ್ಸ್ ನಿಷ್ಕಾಮ. ಒಳ್ಳೆಯದನ್ನು ಎಲ್ಲರಿಗೂ ಆಗಲಿ ಅಂತ ಬಯಸಿದ್ರೆ ನಿಷ್ಕಾಮ ಆಯ್ತು. ಅದು ಭೀಮಸೇನ ಹೇಳ್ತಾನೆ, ಕಾಮನೆ ತಪ್ಪಲ್ಲ, ಕಾಮನೆ ಇಲ್ಲದೆ ಬದುಕೇ ಇಲ್ಲ. ಬಯಸಬೇಕು, ಒಳ್ಳೆಯದನ್ನು ಬಯಸಬೇಕು. ಅದರಿಂದ ಧರ್ಮ ಮಾಡಬೇಕು ಅಂತ ಬಯಕೆ ಇಲ್ಲದೆ ಧರ್ಮ ಯಾಕೆ ಮಾಡ್ತೀಯ? ದುಡ್ಡಿನಿಂದ ಧರ್ಮ ಕಾರ್ಯ ಮಾಡಬೇಕು ಅಂತ ಬಯಕೆ ಇಲ್ಲದೆ ದುಡ್ಡು ಧರ್ಮ ಕಾರ್ಯಕ್ಕೆ ಹೇಗೆ ಉಪಯೋಗ ಆಗುತ್ತೆ? ಆದ್ದರಿಂದ ಕಾಮ. ಆಮೇಲೆ ಮೋಕ್ಷವೂ ಕೂಡ ನನಗೆ ಜೀವನದ ಈ ಜಂಜಡಗಳಿಂದ ಪಾರಾಗಬೇಕು, ಭಗವಂತನ ಅನುಗ್ರಹದಿಂದ ನಾನು ನನ್ನ ಸ್ವರೂಪಾನಂದವನ್ನು ಪಡೆಯಬೇಕು, ಅದು ಒಂದು ಬಯಕೆಯೇ. ಭಗವಂತನನ್ನು ಬಯಸುವುದಲ್ವಾ ಭಕ್ತರು? ಎಲ್ಲವೂ ಬಯಕೆಯಲ್ಲಿ ಬಿಟ್ಟು ಬದುಕಿಲ್ಲ. ಅಧ್ಯಾತ್ಮದಿಂದ ಹಿಡಿದು ಲೌಕಿಕ ತನಕ ಸಮಸ್ತವೂ ಬಯಕೆಯಲ್ಲಿ ಅಂತರ್ಗತವಾಗಿದೆ. ಆದ್ದರಿಂದ ಬಯಕೆ ಶ್ರೇಷ್ಠ. ಏನು ಬ್ಯೂಟಿಫುಲ್ ಅಲ್ವಾ? ನಿಜವಾಗಿ ಇದು ಸೈಕಾಲಜಿ, ಮನಃಶಾಸ್ತ್ರೀಯವಾದ ಉತ್ತರ ಕೊಟ್ಟ ಭೀಮಸೇನ. ಮನುಷ್ಯನ ಬಯಕೆಯೇ ಶ್ರೇಷ್ಠ, ಧರ್ಮ ಅಲ್ಲ, ಅರ್ಥ ಅಲ್ಲ. ಭೀಮಸೇನ ಹಾಗೆ ಹೇಳಿದಾಗ ಒಳಗಿಂದೊಳಗೆ ಎಲ್ಲರಿಗೂ ಖುಷಿಯಾಗಿದೆ, ಆದರೆ ಒಪ್ಪಳಿಗೆ ಯಾರೂ ತಯಾರಿಲ್ಲ. ಏನು ಎಲ್ಲ ಬಿಟ್ಟು ಕಾಮಶ್ರೇಷ್ಠ ಅಂತ ಹೇಳ್ತೀಯಲ್ಲ ಅಂತ. ಅದೊಂದು ಧರ್ಮ ಅರ್ಥ ಎಲ್ಲ ಬಿಟ್ಟು ಕಾಮಶ್ರೇಷ್ಠ ಅಂತ ಹೇಳ್ತಿಲ್ಲಯ್ಯ, ಏನು ಕಥೆ ನಿಂದು ಅಂತ. ಆದರೆ ತೀರ್ಮಾನ ಆಗಲಿಲ್ಲ. ಸ್ವಲ್ಪ ಅದ್ರಲ್ಲಿ ಡಿಸ್ಪ್ಯೂಟ್ ಬಂತು, ಅಭಿಪ್ರಾಯ ಭೇದ ಬಂತು. ಕೊನೆಗೆ ಏನು ಮಾಡಬೇಕು? ಕೃಷ್ಣನ ಹತ್ರ ಕೇಳೋಣ ಅಂತ. ಅದರ ಮುಂದುವರಿಕೆ ಬೇರೆ ಗ್ರಂಥಗಳಲ್ಲೆಲ್ಲ ಬಂದಿದೆ. ಕೃಷ್ಣನ ಹತ್ರ ಕೇಳೋಣ. ಕೃಷ್ಣನ ಹತ್ರ ಹೋದರು. ಏನಪ್ಪ? ಏನಿಲ್ಲ, ನಮಗೊಂದು ಸಂದೇಹ ಬಂದಿದೆ, ಈಗ ತೀರ್ಮಾನ ನಿನ್ನಿಂದ ಆಗಬೇಕು. ಏನು ಸಂದೇಹ? ಯಾವುದು ಶ್ರೇಷ್ಠ? ಹೌದು, ಏನು ನಿಮ್ಮಲ್ಲಿ ಏನು ತೀರ್ಮಾನ ಆಯಿತು ಅಂತ. ಕೃಷ್ಣ, ಏನಿಲ್ಲ, ನಾವು ಧರ್ಮಶ್ರೇಷ್ಠ ಅಂದ್ವಿ, ಅರ್ಥಶ್ರೇಷ್ಠ ಅಂತನ್ನೋ ಮಾತು ಬಂತು. ಆದರೆ ಭೀಮಸೇನ ಕಾಮಶ್ರೇಷ್ಠ ಅಂತ ಅಂದಿದ್ದಾನೆ. ಈಗ ಯಾವುದು ಶ್ರೇಷ್ಠ ಅಂತ ಕೊನೆಯ ತೀರ್ಮಾನ ನಿನ್ನಿಂದ ಆಗಬೇಕು. ಕೃಷ್ಣ ಹೇಳಿದ, ಭೀಮಸೇನ ಹೇಳಿದ್ದು ಕರೆಕ್ಟ್ ಅದು. ಭೀಮಸೇನ ಹೇಳಿದ್ದು ಕರೆಕ್ಟು, ಕಾಮಶ್ರೇಷ್ಠ. ನಿಮಗೆ ಕಾಣಬಹುದಲ್ಲ, 16,108 ಜನರ ಕೈ ಹಿಡಿದ ಈ ಬ್ರಹ್ಮಚಾರಿ ಕಾಮಶ್ರೇಷ್ಠ ಅಂತಂದ್ರೆ ಇನ್ನೇನು ಹೇಳ್ತಾನೆ? ಆದರೆ ತಮಾಷೆ, ಕೃಷ್ಣ ನೋಡಿ, ಅವನು 16,108 ಜನರನ್ನು ಮದುವೆಯಾದ. ಕೃಷ್ಣಾಷ್ಟೋತ್ರ ನೋಡಿ, ಅವನ ಹಿಂದಿನವರ ಕಂಡ ಬಗೆ. ಷೋಡಶ ಸ್ತ್ರೀ ಸಹಸ್ರೇಶಃ, ಆದರೆ ಅನಾದಿ ಬ್ರಹ್ಮಚಾರಿ. ಅವನು ಯಾವತ್ತೂ ಕೂಡ
ಸೆಕ್ಸಿನ ಬಗ್ಗೆ ನಿರ್ಲಿಪ್ತನಾಗಿ ನಿಂತವ ಕೃಷ್ಣ. ಆದ್ದರಿಂದ ಅವನ ಅಭಿಪ್ರಾಯ ಕೇಳೋಣ. ಕೃಷ್ಣ ಹೇಳಿದ, ಭೀಮಸೇನ ಹೇಳಿದ್ದು ನಿಜ. ಯಾಕೆ ಅಂದರೆ ಬಯಸದೇ ಇದ್ದವರು ಯಾರಿದ್ದಾರೆಯ್ಯ? ಜೀವನ ಅಂದರೆ ಬಯಕೆ. ಅವನು ಹೇಳಿದ್ದು ನಿಜ. ಅದಕ್ಕೆ ಅಲ್ಲಪ್ಪ, ಏನು ಬೇಡ, ಎಲ್ಲ ಬಯಕೆಗಳನ್ನು ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಲ್ವ ಜನ? ಸಂಸಾರ ಬೇಡ, ಹೆಂಡತಿ ಮಕ್ಕಳು ಬೇಡ, ಸಂಪತ್ತು ಬೇಡ, ಎಲ್ಲ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಲ್ವಾ? ಆದರೆ ಬಯಕೆ ಶ್ರೇಷ್ಠ ಅಂದರೆ ಕಾಡಿಗೆ ಯಾಕೆ ಹೋಗ್ತಾರೆ? ಕೃಷ್ಣ ಕೇಳಿದ, ಅವರು ಬಯಕೆ ಬಿಟ್ಟಿದ್ದಾರ, ಮತ್ತೆ ಕಾಡಿಗೆ ಹೋದ್ ಯಾಕೆ ಅವರು? ಕಾಡಿಗೆ ಹೋಗಬೇಕು ಅಂತಲೂ ಒಂದು ಬಯಕೆ ಅಲ್ವಾ? ಕಾಡಿಗೆ ಹೋಗ್ಬೇಕು ಒಂದು ಬಯಕೆ ಯಾಕೆ ಬಂತು? ಕಾಡಿಗೆ ಹೋಗಿ ತಪಸ್ಸು ಮಾಡಿ ದೇವರನ್ನ ಒಲಿಸಬೇಕು, ಅದೊಂದು ಬಯಕೆ ಅಲ್ವಾ? ದೇವರನ್ನು ಒಲಿಸ್ಕೋಬೇಕು ಅನ್ನೋದೊಂದು ಬಯಕೆ ಅಲ್ವಾ? ಬಯಕೆ ಇದ್ದರೆ ಕಾಡಿಗೆ ಯಾಕೆ ಹೋಗ್ಬೇಕಿತ್ತು ಅವರು? ಸೊ ಈ ಮನೆ ಬೇಡ ಅಂತ ಬಯಕೆ ಇದ್ರೆ ಕಾಡು ಬೇಕು ಅಂತ ಬಯಕೆ ಉಂಟಲ್ಲ. ಸಂಸಾರ ಬೇಡ, ಭಗವಂತ ಬೇಕು. ಸೊ ಒಂದು ಬಯಕೆ ಉಂಟಲ್ಲ, ಅಲ್ಲಿ ಒಂದು ಬಯಕೆ ಇದೆ. ದೇವರನ್ನು ಕಾಣಬೇಕು, ಮೋಕ್ಷಕ್ಕೆ ಹೋಗಬೇಕು, ಈ ಬಯಕೆ ಅಲ್ವಾ ಇದು? ಕಡೆಗೆ ಎಲ್ಲಿ ತನಕ ಬರುತ್ತೆ? ಆರ್ಗ್ಯುಮೆಂಟ್ ಸೇಕ್ ಏನನ್ನು ಬಯಸೋ ಒಬ್ಬ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ಮೋಕ್ಷ ಬೇಕು ಅನ್ನೋ ಬಯಕೆಯೂ ಇಲ್ಲ, ದೇವರನ್ನು ಒಲಿಸ್ಕೋಬೇಕು ಅನ್ನೋ ಬಯಕೆಯೂ ಇಲ್ಲ, ಕಾಡಿ ಹೋಗಬೇಕು ಅನ್ನೋ ಬಯಕೆ ಇಲ್ಲ, ಯಾವ ಬಯಕೆಯೂ ಇಲ್ಲದ ಒಬ್ಬ ಇದ್ದಾನೆ ಅಂತ ಇಟ್ಕೊಳ್ಳುವ. ಆರ್ಗ್ಯುಮೆಂಟ್ ಸೇಕ್ ಅವನಲ್ಲಿ ಅದು ಬ್ರೇಕ್ ಆಯ್ತೋ ಇಲ್ವೋ ನಿನ್ನ ನಿಯಮ? ಕೃಷ್ಣ ಹೇಳ್ತಾನೆ, ಬಯಕೆ ನಾನು ಗೆದ್ದೆ ಅಂತ ಕುಣಿತದಯ್ಯ ಈಗ. ಯಾಕೆ? ಏನು ಹೇಳಿದ್ದಿ ನೀನು? ಒಬ್ಬ ಇದ್ದಾನೆ, ಏನನ್ನು ಬಯಸದವ, ಅವನಿಗೊಂದು ಬಯಕೆ, ಏನನ್ನು ಬಯಸಬಾರದು ಅನ್ನೋ ಬಯಕೆ. ಹೋಯ್ತಲ್ಲ ನಿನ್ನ ರೂಲು. ಹಾಗಾಗಿ ಬಯಕೆ ಇಲ್ಲದವ ಜಗತ್ತಿನಲ್ಲಿ ಯಾರೂ ಇಲ್ಲ. ವಾಟ್ ಅ ಬ್ಯೂಟಿ ಅಲ್ಲ. ಹಿಂದಿನವರು ಯೋಚನೆ ಮಾಡ್ತಾ ಇದ್ದ ರೀತಿ ಎಷ್ಟು ಚಂದ, ಎಷ್ಟು ಲಾಜಿಕಲ್ಲು, ಎಷ್ಟು ಪವರ್ಫುಲ್. ಅದು ನಮ್ಮನ್ನು ಮುಟ್ಟುವ ತಟ್ಟುವ ಮಾತುಗಳು. ಏನನ್ನು ಬಯಸಬಾರದು ಅಂತ ಅವನು ಬಯಸಿದ, ಅವನಲ್ಲೂ ಒಂದು ಬಯಕೆ ಇದೆ, ಬಯಕೆ ಗೆದ್ದಿತು ಅಂದ ಕೃಷ್ಣ. ಕಡೆಗೂ ಭೀಮನನ್ನು ಕೃಷ್ಣನನ್ನು ಬೇರ್ಪಡಿಸುವುದಾಗಿಲ್ಲ, ಅಭಿಪ್ರಾಯ ಇಬ್ಬರದು ಒಂದೇ. ಬಯಕೆ ಎನ್ನುವುದು ಜೀವನದ ಸರ್ವಶ್ರೇಷ್ಠ ಸಂಗತಿ. ಆದರೆ ಕೆಟ್ಟದನ್ನು ಬಯಸಬೇಡ, ಒಳ್ಳೆಯದನ್ನು ಬಯಸು, ಇಷ್ಟೇ. ಬಯಸಬೇಡ ಅಂತ ಹೇಳಿದರೆ ಅವನು ಹುಚ್ಚ ಇದ್ದಾನೆ, ಅವನು ಸೈಕೋಥೆರಪಿ ಮಾಡಬೇಕು. ಬಯಸಬೇಕು, ಕೆಟ್ಟದ್ದನ್ನು ಬಯಸಬಾರದು, ಅಷ್ಟೇ. ಈ ಕಥೆ ನಾವು ಭಾರತದಲ್ಲಿ ತುಂಬ ರೋಚಕವಾಗಿ ನಿರೂಪಣೆ ಮಾಡಿದ್ದಾರೆ. ಇದು ಭೀಮ. ಯಾಕೆಂದರೆ ಅವನು ಎಂಥ ವಿದ್ವಾಂಸನಾಗಿದ್ದ, ಅದು ಯಾವ ಕಾಲಕ್ಕೂ ರಿಲೆವೆಂಟ್ ಆಗಿರತಕ್ಕಂಥ ಒಂದು ಸೈಕಲಾಜಿಕಲ್ ಸ್ಟೇಟ್ಮೆಂಟ್ ಭೀಮನದ್ದು. ಆಮೇಲೆ ಜ್ಞಾನ ಭಕ್ತಿ ವೈರಾಗ್ಯ, ಭೀಮಸೇನನ ಜ್ಞಾನ ಭಕ್ತಿ ವೈರಾಗ್ಯಗಳ ಬಗ್ಗೆ ಅನೇಕ ಮಂದಿಗೆ ಗೊತ್ತಿಲ್ಲ. ಭೀಮಸೇನ ಜ್ಞಾನದ ಬಗ್ಗೆ ಮತ್ತೆ ನೋಡೋಣ. ಅವನ ಭಕ್ತಿಯ ಬಗ್ಗೆ ಒಂದು ಮಾತು ಹೇಳಬೇಕು. ಇಡೀ ಭಾರತದಲ್ಲಿ ನೀವು ಎಲ್ಲಿಯಾದರೂ ಕೃಷ್ಣನ ಬಗ್ಗೆ ಕ್ವೆಶ್ಚನ್ ಮಾಡದ ಅನನ್ಯ ನಿಷ್ಠೆ ಯಾರಿಗಾದರೂ ಇದ್ದರೆ ಅದು ಭೀಮಸೇನನಿಗೆ ಮಾತ್ರ. ನೀವು ಮಹಾಭಾರತ ಆದ್ಯಂತ ಓದ್ರಿ, ಅದರಲ್ಲಿ ಅರ್ಜುನನಿಗೆ ಕೃಷ್ಣನ ಬಗ್ಗೆ ಅಪನಂಬಿಕೆ ಬಂದದ್ದುಂಟು. ಅರ್ಜುನ ಅಂದರೆ ಕೃಷ್ಣನಿಗೆ ಅತ್ಯಂತ ಆತ್ಮೀಯ, ಗಳಸ್ಯ ಗಂಠಸ್ಯ. ಆದರೆ ಅರ್ಜುನನಿಗೆ ಕೃಷ್ಣನ ಮೇಲೆ ಅಪನಂಬಿಕೆ ಬಂದ ಘಟನೆಗಳನ್ನು ಮಹಾಭಾರತ ದಾಖಲು ಮಾಡಿದೆ. ಯಾವಾಗ ಒಂದು ಕಥೆ ಬರ್ತದೆ, ಒಬ್ಬ ಬ್ರಾಹ್ಮಣನಿಗೆ ಮಕ್ಕಳು ಹುಟ್ಟಿದಾಗ ಸತ್ತು ಹೋಗ್ತಾರೆ, ಸತ್ತೋಗೋದಷ್ಟೇ ಅಲ್ಲ, ಅವು ಡಿಸಿಪಿಯರ್ ಆಗಿಬಿಡೋದು. ಯಾವುದೋ ಒಂದು ದೆವ್ವ ಬಂದು ಅದನ್ನು ಹಿಡ್ಕೊಂಡು ಹೋಗೋ ಹಾಗೆ, ಮಕ್ಕಳೇ ಇಲ್ಲ, ಅದೃಶ್ಯ ಆಗಿಬಿಡೋದು. ಅವನು ಕೃಷ್ಣನ ಹತ್ರ ಹೇಳ್ತಾನೆ, ಕೃಷ್ಣ ಹೀಗೆ ಆಗ್ತಾ ಇದೆ, ಅದು ಏನು ಮಾಡೋದಪ್ಪ? ಏನೂ ಮಾಡ್ಲಿಕ್ಕೆ ಆಗೋಲ್ಲ, ನಿನ್ನ ಪ್ರಾರಬ್ಧ ಕರ್ಮ ನೀನು ಅನುಭವಿಸ್ಬೇಕು. ಕೃಷ್ಣ ಅದು ಏನೂ ಮಾಡ್ಲಿಕ್ಕೆ ಆಗೋಲ್ಲ ಅಂತಾನೆ. ಆ ಬ್ರಾಹ್ಮಣ ಅರ್ಜುನ ಹತ್ರ ಬರ್ತಾನೆ, ಅಪ್ಪ ನನ್ನ ಮಗು, ನಾನು ನಿನ್ನ ಮಗು ಅದೃಶ್ಯ ಆಗದ ಹಾಗೆ ನೋಡ್ಕೋತೇನೆ ಅಂತಾನೆ ಅರ್ಜುನ. ಅವಾಗ ಬ್ರಾಹ್ಮಣ ಹೇಳ್ತಾನೆ, ಅಲ್ಲ ಕೃಷ್ಣ ಕೂಡ ಆಗೋಲ್ಲ ಅಂತ ಹೇಳಿದ, ಅದರಿಂದ ನನಗೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಏನು ಹೆದರಬೇಡ, ನಾನು ಅರ್ಜುನ, ಕೃಷ್ಣ ಅಲ್ಲ. ಏನ್ರಿ ಅರ್ಥ ಇದಕ್ಕೆ? ಅಂದರೆ ಕೃಷ್ಣನಿಗೆ ನನ್ನಷ್ಟು ತಾಕತ್ತಿಲ್ಲ ಅಂತ. ಇದು ಅರ್ಜುನ ಆಡಿದ ಮಾತು, ಮಹಾಭಾರತದಲ್ಲಿ ದಾಖಲೆ ಇದೆ. ನಾನು ಅರ್ಜುನ, ಕೃಷ್ಣ ಅಲ್ಲ, ನಿನ್ನ ಮಗುವನ್ನು ಉಳಿಸ್ತೇನೆ. ಆಗಲಿಲ್ಲ ಉಳಿಸ್ಲಿಕ್ಕೆ, ಅದು ಬೇರೆ ವಿಷಯ. ಅಂದರೆ ಕೃಷ್ಣನ ಬಗ್ಗೆ ಅಂಡರ್ ಎಸ್ಟಿಮೇಷನ್ ಮಾಡಿದ್ದಾನೆ. ಅಷ್ಟು ಹತ್ತಿರದಲ್ಲಿ ಕೃಷ್ಣನನ್ನು ನೋಡಿ, ಕೃಷ್ಣನ ಹಿರಿಮೆ ಮಹಿಮೆಗಳನ್ನು ಅನುಭವಿಸಿ ಅವನ ಬಾಯಲ್ಲಿ ಬಂದದ್ದು ಈಗೋ, ನಾನು ಕೃಷ್ಣ ಅಲ್ಲ, ನಾನು ಅರ್ಜುನ, ತಿಳ್ಕೊ ಅಂದ. ಈ ಅಹಂಕಾರಕ್ಕೆ ಅರ್ಜುನ ಒಳಗಾಗಿದ್ದ. ಕೃಷ್ಣನ ಮಹತ್ವವನ್ನು ಅವನು ಸಾಕ್ಷಾತ್ ಅನುಭವಿಸಿ ತಿರಸ್ಕಾರ ಮಾಡಿದ. ಧರ್ಮರಾಜ ಬೇಕಾದಷ್ಟು ಬಾರಿ ಕೃಷ್ಣನಿಗೆ ಅಪಾಯ ಆದೀತು. ಧರ್ಮರಾಜ ರಾಜಸೂಯ ಯಾಗ ಮಾಡಬೇಕು ಅಂತ ಒಂದು ಸೂಚನೆ ಬರುತ್ತೆ. ಅವಾಗ ಏನು ಮಾಡಬೇಕಾದ್ರೂ ಕೃಷ್ಣನ ಹತ್ರ ಕೇಳಬೇಕಪ್ಪ ಅಂತ ಕೃಷ್ಣನ ಹೇಳಿ ಕಳಿಸಿದ. ಕೃಷ್ಣ ಬಂದ. ಕೃಷ್ಣ, ಭೀಮಾರ್ಜುನರು, ಧರ್ಮರಾಜ ಎಲ್ಲ ಕೂತಿದ್ದಾರೆ, ಮಾತುಕತೆ. ಅಲ್ಲ, ರಾಜಸೂಯ ಯಾಗ ಮಾಡಬೇಕು ಅಂತ ಒಂದು ಸೂಚನೆ ಬಂದಿದೆ, ಅದಕ್ಕೆ ನಿನ್ನ ಅಭಿಪ್ರಾಯ ಕೇಳಿಕೊಂಡು ಮುಂದುವರಿಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಎಂದ ಧರ್ಮರಾಜ.
ಕೃಷ್ಣ ಯಾವಾಗಲೂ ಅವನ ಕ್ರಮ ಹೇಗೆ ಅಂದರೆ ಮೊದಲು ನೆಗೆಟಿವ್ ಆಸ್ಪೆಕ್ಟನ್ನು ಮುಂದಿಡೋದು, ಆಮೇಲೆ ಪಾಸಿಟಿವ್ ಆಗಿ ಕನ್ಕ್ಲೂಡ್ ಮಾಡೋದು. ಮೊದಲು ಪಾಸಿಟಿವ್ ಅಲ್ಲ, ಮೊದಲು ಅದರಿಂದ ಬರುವ ಅಪಾಯಗಳ ಬಗ್ಗೆ ಲಿಸ್ಟ್ ಕೊಡೋದು, ಆಮೇಲೆ ಧೈರ್ಯ ತುಂಬೋದು. ಇದು ಕೃಷ್ಣನ ಕ್ರಮ. ಅವನು ಹೇಳ್ತಾನೆ, ಹೌದಾ ರಾಜಸೂಯಾಗಿ ಮಾಡ್ತೀಯ, ಜರಾಸಂಧ ವಧೋಪಾಯ ಚಿಂತ್ಯತಾಂ ಭರತರ್ಷಭ ತಸ್ಮಿನ್ ಜಿತೆ ಜಿತಂ ಸರ್ವಂ ಸಕಲಂ ಪಾರ್ಥಿವಂ ಬಲಂ. ಅಲ್ಲ, ಒಂದು ವಿಷಯ, ರಾಜಸೂಯಾಗಿ ಮಾಡ್ಬೇಕಾದ್ರೆ ಎಲ್ಲ ರಾಜರಿಂದ ಕಪ್ಪ ಪಡಿಬೇಕು, ನಿನಗೆ ಗೊತ್ತಿರಬೇಕು. ಈಗ ಇವತ್ತು ನಮ್ಮ ಕಣ್ಮುಂದೆ ಜರಾಸಂಧ ಅಂತ ಒಬ್ಬ ಇದ್ದಾನೆ. ಅವನು ಯಾರು ಗೊತ್ತಾ? ನನ್ನ ಹತ್ರ ಅವನು 23 ಅಕ್ಷೋಹಿಣಿ ಸೇನೆ ಹಿಡ್ಕೊಂಡು ನನ್ನ ವಿರುದ್ಧ ಯುದ್ಧಕ್ಕೆ ಬಂದು ನನಗೆ ಅವನನ್ನು ಮಣಿಸುವುದಾಗಲಿಲ್ಲ. ನಾನೇ ಸೋಲಿಸಲಿಕ್ಕಾಗದೆ ಕೈ ಬಿಟ್ಟಿದ್ದೇನೆ. ಅಂಥ ಜರಾಸಂಧನನ್ನು ನೀನು ಸೋಲಿಸ್ತೀಯಾದರೆ ಮಾಡಪ್ಪ, ಅಡ್ಡಿಲ್ಲ. ಗಮನವಾಯಿತು ಧರ್ಮರಾಜನಿಗೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನಿಂದ ಆಗದ್ದು ನನ್ನಿಂದ ಆಗತ್ತಾ? ಬೇಡ, ನಾನು ರಾಜಸೂಯಾಗಿ ಮಾಡೋಲ್ಲ. ಕೃಷ್ಣ ಆ ಥರ ಮೊದಲು ನೆಗೆಟಿವ್ ಆಗಿ ಅದನ್ನು ಪ್ರೆಸೆಂಟ್ ಮಾಡಿದ. ಅವನು ಹೇಳ್ತಾನೆ, ಬೇಡ. ಯಾಕೆ? ಗೃಹೇ ಗೃಹೇ ಹಿ ಸರ್ವೇಪಿ ರಾಜಾನಃ ಪ್ರಭವಂತಿ. ಅಯ್ಯೋ, ಅವರವ್ರ ಮನೆಯಲ್ಲಿ ಎಲ್ಲರೂ ರಾಜರೇ, ಅವ್ರ ಹೆಂಡತಿ ಮಕ್ಕಳು ಕೇಳಿದರೆ ಅದು ಕೂಡ ಇಲ್ಲದೇ ಇದ್ರೆ ಯಾರು ಮುಗಿಸೋರಿಲ್ಲ. ಜಗತ್ತಿನ ರಾಜ ಚಕ್ರವರ್ತಿ ಬೇಡ, ನನಗೆ ಈ ಪದವಿಯೇ ಬೇಡ, ನನಗೆ ಸಾಕು, ನನಗೆ ಎಷ್ಟು ಉಂಟೋ ಅಷ್ಟು ಸಾಕು. ನಾನು ಆಸೆ ಬಿಟ್ಟೆ, ಸಮ್ರಾಟ ಆಗುವಂಥ ರಾಜಸೂಯಾಗಿ ಮಾಡುವಂಥ ಆಸೆ ಬಿಟ್ಟುಬಿಟ್ಟೆ, ನನಗೆ ಬೇಡ. ಅಷ್ಟಾದ ಕೂಡಲೇ ಕೃಷ್ಣ ಹೇಳ್ತಾನೆ, ಅಷ್ಟೆಲ್ಲ ನಿರಾಶೆ ಬೇಡ, ನಿನಗೆ ರಾಶಿ ಆಗ್ಬೇಕಲ್ವಾ? ಒಳ್ಳೆಯದು. ನಿನ್ನ 2 ತಮ್ಮಂದಿರನ್ನ ಭೀಮಾರ್ಜುನರನ್ನ ನನ್ನ ವಶ ಕೊಡು, ನಾನು ಕರ್ಕೊಂಡು ಹೋಗ್ತೇನೆ ಜರಾಸಂಧನ ಹತ್ರ. ನಿನ್ನ ತಮ್ಮಂದಿರ ರೋಮ ಕೊಂಕದ ಹಾಗೆ ಜೋಪಾನವಾಗಿ ತಂದು ನಿನಗೊಪ್ಪಿಸ್ತೇನೆ, ನಾನು ಕೊಡು, ರಾಶಿಯಾಗಿ ಮಾಡೋಣ ಅಂದ. ಕೊನೆಗೆ ಮೊದಲು ಹೆದರಿಸ್ತೇವೆ ಅವನೇ. ಆವಾಗ ಧರ್ಮರಾಜ ಹೇಳ್ತಾನೆ, ನಾನು ನಿನ್ನನ್ನು ಭೀಮಾರ್ಜುನರನ್ನು ಕಳಿಸಿಕೊಡೋಲ್ಲ. ಯಾಕೆ? ಭೀಮಾರ್ಜುನ ಉಭೌ ನೇತ್ರೇ ಮನೋಮನ್ಯೇ ಜನಾರ್ದನಂ ಮನಶ್ಚಕ್ಷುರ್ ವಿಹೀನಸ್ಯ ಕೀದೃಶಂ ಜೀವನಂ ಭವೇತ್. ನಾನು ನಿಮ್ಮನ್ನ ಮೂವರನ್ನ ಯಾವ ಆಯುಧಗಳು ಇಲ್ಲದೆ, ಸೈನ್ಯದ ಪರಿಕರ ಇಲ್ಲದೆ ಜರಾಸಂಧನ ಅರಮನೆಗೆ ಅವನು ತನ್ನ ಸೈನ್ಯ ಸಮೇತರಾಗಿ ತನ್ನ ಎಲ್ಲ ಪರಿವಾರ ಜೊತೆ ಕೂತಿರೋ ಜರಾಸಂಧನ ಕಳಿಸುವುದು ಅಂದರೆ ಸಿಂಹದ ಬಾಯಿಗೆ ಹುಲ್ಲೆ ಮರಿಗಳನ್ನು ಕಳಿಸಿಕೊಟ್ಟ ಹಾಗೆ. ನಾನು ನಿನ್ನನ್ನು ಜರಾಸಂಧನ ಹತ್ರ ಕಳ್ಕೊಳ್ಳಿಕ್ಕೆ ಇಷ್ಟಪಡೋಲ್ಲ, ಭೀಮಾರ್ಜುನನ್ನು ಕಳ್ಕೊಳ್ಳಿಕ್ಕೆ ಇಷ್ಟಪಡೋಲ್ಲ. ಯಾಕೆಂದರೆ ಭೀಮಾರ್ಜುನ ಉಭೌ ನೇತ್ರೇ, ನನ್ನ 2 ಕಣ್ಣುಗಳಪ್ಪ ಭೀಮಾರ್ಜುನರು ಅಂದರೆ. ಮತ್ತೆ ನೀನು ಮನೋವನ್ಯೇ ಜನಾರ್ದನಂ, ನೀನು ನನ್ನ ಮನಸ್ಸು, ನನ್ನ ಹೃದಯ ನೀನು. ಭೀಮಾರ್ಜುನ ನನ್ನ 2 ಕಣ್ಣುಗಳು. ನೀವು ನಿಮ್ಮನ್ನು ಕಳ್ಕೊಂಡ್ರೆ ನನಗೆ ಮನಸ್ಸು ಇಲ್ಲ, ಹೃದಯ ಇಲ್ಲ, ಕಣ್ಣಿಲ್ಲ, ಕುರುಡನಾಗಿ ಹೃದಯಹೀನನಾಗಿ ಬದುಕಬೇಕು. ನೀವು ಬೇಕು ನನಗೆ. ನನಗೆ ಸಮ್ರಾಟ್ ಪದವಿ ಬೇಡ, ನಾನು ಕಳಿಸೋಲ್ಲ, ನಿಮ್ಮನ್ನು ಅಪಾಯದ ಕೂಪಕ್ಕೆ ತಳ್ಳೋಲ್ಲ. ನೋಡಿ, ಕೃಷ್ಣ ಹೋಗ್ಬಿಟ್ರೆ ಅಪಾಯ ಆಗ್ಬಿಡುತ್ತೆ ಅಂತ ಅವನಿಗೆ ಭಯ. ಕೃಷ್ಣನಿಂದ ಆಗ್ಲಿಕ್ಕಿಲ್ಲ, ಜರಾಸಂಧನ ಕೈಲಿ ಸಿಕ್ಕ ಹಾಕೋತಾನೆ, ಬೇಡ, ನಾನು ಕಳಿಸೋಲ್ಲ. ಇದು ಕೃಷ್ಣನ ಬಗ್ಗೆ ಅತ್ಯಂತ ಹತ್ತಿರದಲ್ಲಿ ನೋಡಿರತಕ್ಕಂಥ ಧರ್ಮರಾಜ, ಅರ್ಜುನ, ಉಳಿದವರು ಬಾಡಿಬಿಡಿ, ಎಲ್ಲರೂ ಈ ಥರ ಕೃಷ್ಣನ ಬಗ್ಗೆ. ಕೃಷ್ಣನಿಗೆ ಅಗ್ರಪೂಜೆ ಮಾಡಿರತಕ್ಕಂಥ ಭೀಷ್ಮಾಚಾರ್ಯರು ಕೂಡ ಕೃಷ್ಣನನ್ನು ಸೋಲಿಸಬೇಕು ಅಂತ ಯುದ್ಧದಲ್ಲಿ ಅವನ ವಿರುದ್ಧ ಸಿಕ್ಕಾಪಟ್ಟೆ ಹೋರಾಡಿದ್ರು. ಎಲ್ಲಿಯಾದರೂ ನೀವು ಇಡೀ ಮಹಾಭಾರತ ಓದಿ ಪುರುಷೋತ್ತಾದಾಗ ನೀವು ಮತ್ತೆ ತೀರ್ಮಾನ ಇವತ್ತೇ ಮಾಡಬೇಕಾಗಿಲ್ಲ. ಎಲ್ಲಿಯಾದರೂ ಕೃಷ್ಣನ ನಿರ್ಧಾರಕ್ಕೆ ವಿರುದ್ಧವಾಗಿ ಅಥವಾ ಕೃಷ್ಣನ ಶಕ್ತಿಯನ್ನು ಸಂದೇಹಪಟ್ಟು ನಡ್ಕೊಂಡ ಒಂದೇ ಒಂದು ಇನ್ಸಿಡೆಂಟು ಭೀಮನ ಜೀವನದಲ್ಲಿ ಇದೆಯೋ ತೋರಿಸಿ. ಇಲ್ಲ, ಭೀಮ ಅಚಲವಾದಂಥ ಕಾನ್ಫಿಡೆನ್ಸ್ ಅವನಿಗೆ ಕೃಷ್ಣನ ಬಗ್ಗೆ. ಯಾವತ್ತೂ ಕೃಷ್ಣನ ಬಗ್ಗೆ ಸಂದೇಹ ಪಡಲಿಲ್ಲ. ಇದೇ ಸಂದರ್ಭದಲ್ಲಿ ಭೀಮಸೇನ ಕೊನೆಗೆ ಏನು ಹೇಳ್ತಾನೆ ಗೊತ್ತುಂಟಾ? ಅಣ್ಣ, ಕೃಷ್ಣನ ಜೊತೆಗೆ ನಮ್ಮನ್ನು ಕಳಿಸಿಕೊಡು, ನೀನು ಹೆದರಬೇಡ, ನಾವು ಕೃಷ್ಣನ ಜೊತೆ ಹೋಗಿ ಕಾರ್ಯ ಸಾಧಿಸಿಕೊಂಡು ಬರ್ತೇವೆ ಅಂತ ಧೈರ್ಯ ಕೊಟ್ಟವ ಭೀಮಸೇನನೇ. ಮತ್ತೆ ಕೃಷ್ಣನು ಒಂದು ಮಾತು ಹೇಳ್ತಾನೆ, ಆಯಿತು, ಒಂದು ವಿಷಯ, ನಿನಗೆ ನನ್ನ ಮೇಲೆ ನಂಬಿಕೆ ಉಂಟಾ ಇಲ್ವಾ ಹೇಳಿಬಿಡು. ಅಯ್ಯೋ, ಉಂಟು ಕೃಷ್ಣ, ನಂಬಿಕೆ ಉಂಟಲ್ವಾ? ಹಾಗಾದ್ರೆ ನಿನ್ನ ತಮ್ಮಂದನ್ನು ನಾನು ಒಟ್ಟಿಗೆ ಕಳಿಸಿಕೊಡು. ನಂಬಿಕೆ ಇಲ್ದಿದ್ರೆ ಇಲ್ಲ ಅಂತ ಹೇಳಿ ಹೊರಟೋಗ್ತೇನೆ. ಏನು ಮಾಡಲಿಕ್ಕೆ ಉಪಾಯ ಇಲ್ಲ, ಕೊಟ್ಟ. ನಿನ್ನ ಮೇಲೆ ನಂಬಿಕೆ ಉಂಟು ಕೃಷ್ಣ, ಹಿಡ್ಕೊಂಡು. ಭೀಮಸೇನ ಹೇಳಿದ, ಅಣ್ಣ ನೀನು ಧೈರ್ಯವಾಗಿರು, ಕೃಷ್ಣನ ಜೊತೆಗೆ ನಾವು ಕೆಲಸ ಪೂರೈಸಿಕೊಂಡು ಬರ್ತೇವೆ. ಹೀಗೆ ಹೊರಟ. ಅದೇ ಭೀಮಸೇನ ಅರ್ಜುನರನ್ನ ಒಂದು ಬಾರಿ ಒಂದು ಪ್ರಸಂಗದಲ್ಲಿ ಮಾತ್ರ ನಮಗೆ ಇಡೀ ಮಹಾಭಾರತ ಓದಿದಾಗ ಕೃಷ್ಣನ ಅಭಿಪ್ರಾಯ ಬಿಟ್ಟು ವಿರುದ್ಧ ಅಲ್ಲ, ಬೇರೊಂದು ಅಭಿಪ್ರಾಯ ಕೊಟ್ಟಿದ್ದ ಭೀಮಸೇನ. ಎಲ್ಲಿಂದ? ಸೇನೆ ಯುದ್ಧ ಪ್ರಾರಂಭ ಆಗುವಾಗ ಸೇನಾಪತಿ ಯಾರನ್ನು ಮಾಡೋಣ ಅನ್ನೋ ಪ್ರಶ್ನೆ. ಆವಾಗ ಭೀಮಸೇನ ಹೇಳಿದ, ಶಿಖಂಡಿಯನ್ನು ಸೇನಾಪತಿ ಮಾಡೋಣ ಅಂತ. ಈಗ ಧೃಷ್ಟದ್ಯುಮ್ನನನ್ನು ಮತ್ತೆ ಸೇನಾಪತಿ ಮಾಡಿದರು. ಧೃಷ್ಟದ್ಯುಮ್ನಗಿಂತ ಮೊದಲು ಶಿಖಂಡಿಯನ್ನು ಮಾಡೋಣ ಅಂತಕ್ಕಂಥ ಮಾತು. ಶಿಖಂಡಿ ಹಿರಿಯ
ದೃಷ್ಟದ್ಯುಮ್ನಿಗಿಂತ ಅಣ್ಣ ಅವನು. ಶಿಖಂಡಿ ಅಂದರೆ ಬಹಳ ಕಷ್ಟ ಏನು ಗೊತ್ತುಂಟ, ಈ ಕನ್ನಡದಲ್ಲಿ ಶಿಖಂಡಿ ಅಂದರೆ ಇಂಪಾರ್ಟೆಂಟು ಅಂತ ಅನ್ನೋ ಅರ್ಥ. ಅವನು ಶಿಖಂಡಿ, ಅವನು ನಪುಂಸಕ ಅಲ್ಲ, ಶಿಖಂಡಿ ಮಹಾವೀರ ಅಷ್ಟೇ. ಮತ್ತೆ ಅವನು ಶಿಖಂಡಿ ಅಂದರೆ ಶಿಖಂಡ ಅಂದರೆ ಸಂಸ್ಕೃತದಲ್ಲಿ ಹಿಂದಿನ ಕಾಲದಲ್ಲಿ ಹೇರ್ ಸ್ಟೈಲ್ ಏನು ಮಾಡ್ತಿದ್ರು ಹೇಳಿ, ಹಿಂದೆ ಜುಟ್ಟು ಬಿಡುವುದು ಅದೊಂದು ಹೇರ್ ಸ್ಟೈಲ್ ಆಗಿತ್ತು. ಜುಟ್ಟು ಬಿಡುವುದು ಅದು ವಿಧಿ ಅಂತಲ್ಲ. ಹಿಂದಿನ ಕಾಲದಲ್ಲಿ ಎಲ್ಲರೂ ಗಂಡಸರು ಜುಟ್ಟು ಬಿಟ್ಟು ಅದನ್ನು ಹೂ ಮುಡ್ಕೊಳ್ತಿದ್ರು ಗಂಡಸರು. ಹೂ ಮುಡ್ಕೊಳ್ಳೋದು ಎಕ್ಸ್ಕ್ಲೂಸಿವ್ಲಿ ಹೆಂಗಸರ ಅಲಂಕಾರ ಅಲ್ಲ, ಜುಟ್ಟು ಬಿಟ್ಟು ಹೂ ಮುಡ್ಕೊಳ್ತಿದ್ರು ಗಂಡಸರು. ವಾಸ್ತವಿಕವಾಗಿ ಬಹಳ ಹಿಂದಕ್ಕೆ ಹೋದರೆ ಗಂಡಸರು ಮತ್ತು ಹೆಂಗಸರ ವೇಷಭೂಷಣಗಳಲ್ಲಿ ವ್ಯತ್ಯಾಸ ಇರಲಿಲ್ಲ. ಅದು ಮತ್ತೆ ಕ್ರಮೇಣ ಬದಲಾಗ್ತಾ ಬಂತು. ಈ ನೀವು ಮಹಾಭಾರತ ಕಾಲದಲ್ಲಿ ನೋಡಿದರೆ ಗಂಡಸರು ಕೂಡ ಮುಂಡು ಉಟ್ಕೊಳ್ತಿದ್ರು, ಹೆಂಗಸರು ಮುಂಡು ಉಟ್ಕೊಳ್ತಿದ್ರು. ಗಂಡಸರು 8 ಮೊಳದ ಗಟ್ಟಿ ಕಚ್ಚೇನೂ ಹಾಕ್ತಿರ್ಲಿಲ್ಲ, ಹೆಂಗಸರು 16 ಮೊಳದ ಸೀರೆ ಸುತ್ತಕೊಳ್ತಲೂ ಇರಲಿಲ್ಲ. ಗಂಡಸರದ್ದು ಹೆಂಗಸರದ್ದು ಕಾಮನ್ ವೇಷ ಮುಂಡು, ಅದು ಕೂಡ ಬಿಳಿ ಬಣ್ಣದ ತೋರ್ತು ಮುಂಡು. ಆಮೇಲೆ ಹೆಗಲ ಮೇಲೆ ಒಂದು ಉತ್ತರೀಯ, ಅಧರಿಯ ಉತ್ತರೀಯ ಅಂತ. ಇದು ಹೆಂಗಸರ ಮತ್ತು ಗಂಡಸರ ಕಾಮನ್ ಡ್ರೆಸ್ಸು. ನಿಮಗೆ ಮಹಾಭಾರತದಲ್ಲಿ ಸಭೆಗೆ ಹೇಳ್ಕೊಂಡು ಬಂದಾಗ ಅವಳು ಹೇಳ್ತಾಳೆ, ಒಂದು ತುಂಡು ಬಟ್ಟೆ ಉಟ್ಟುಕೊಂಡಿದ್ದೇನೆ, ಅದನ್ನು ಎಳೆದು ಹಾಕಿದ, ಅದು ಎಳೆದು ಹಾಕಿ ಕೆಳಗೆ ಬಿತ್ತದು. ಮಹಾಭಾರತ ಹೇಳಿದ ಹಾಗೆ ಒಂದು ತುಂಡು ಬಟ್ಟೆ, ಅದು ನೀವು ಸಿನಿಮಾದಲ್ಲಿ ನೋಡಿದ ಹಾಗೆ ಒಳ್ಳೆ ಇಲಾಸ್ಟಿಕ್ ರಬ್ಬರ್ನ ಹಾಗೆ ಉದ್ದ ಹೋಗಲಿಲ್ಲ ಸೀರೆ. ಅದು ಎಳೆದ ಕೆಳಗೆ ಹಾಕಿದ, ಕೆಳಗೆ ಬಿತ್ತು ನೋಡ್ತಾರೆ ಮತ್ತೊಂದು ಸೀರೆ ಇದೆ. ಹೀಗೆ 100 ಸೀರೆಗಳನ್ನು ಬಟ್ಟೆಗಳನ್ನು ಎಳೆದು ಹಾಕಿದ ಅಂತಿದೆ ಹೊರತು ಒಂದೇ ಬಟ್ಟೆ ಎಳೆದ ಕೂಡಲೇ ಉದ್ದಕ್ಕೆ ಹೋದದ್ದಲ್ಲ. ಅದು ಸಿನಿಮಾದಲ್ಲಿ, ನಾಟಕಗಳಲ್ಲಿ, ಯಾಕಂದ್ರೆ ಈ ಕೆಳಗೆ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ, ಅಲ್ಲಿ ಹೇಳ್ಕೋಬೇಕು. ಅದಕ್ಕೇನು ಮೊದಲೇ ಒಂದು 60 ಗಜದ ಸೀರೆಯನ್ನ ಏನೋ ಮಾಡಿ ಅವಳು ಹೊಟ್ಟೆಗೆ ಸುತ್ತಿ ಆ ಹೀರೋಯಿನ್ನಿಗೆ ಅದನ್ನು ಎಳಿತಾನೆ. ಅದು ಹೆಂಗೆ ತಿರುಗಿದ್ರೆ ಬಿಚ್ಚಿಕೊಳ್ಳುತ್ತಾ ಹಾಗೆ ತಿರುಗು. ಆಮೇಲೆ ಅದನ್ನು 60 ಗಜ ಬಟ್ಟೆ ಎಳೆಯುವನಿಗೆ ಸುಸ್ತಾಗಿ ತಲೆ ತಿರುಗಿ ಬೀಳ್ತಾರೆ. ಯಾವ ಕಾಲೇಜ್ ಹುಡುಗರು ಎಳಿತಿದ್ರು, ಯೂನಿಯನ್ ದುಶ್ಯಾಸನ. ಅದಲ್ಲ, ಎಳೆದು ಸುಸ್ತಾಗಿ ಬೆವತು ಬಿದ್ದದ್ದಲ್ಲ. ಎಷ್ಟು ಬಟ್ಟೆ ತೆಗೆದು ಹಾಕಿದ್ರು ಅವಳ ಮೈಯಲ್ಲಿ ಬಟ್ಟೆ ಇದೆ, ಇದು ಆಗೋದಲ್ಲ ಅಂತ ಸುಸ್ತಾಕೂತ. ಅದು ಹೋಗ್ಲಿ. ಆದ್ದರಿಂದ ಇಲ್ಲಿ ಭೀಮಸೇನ ಯಾಕೆ ಶಿಖಂಡ ಅಂದರೆ ಜುಟ್ಟು ಅಂತ ಅರ್ಥ. ಸಂಸ್ಕೃತದಲ್ಲಿ ಶಿಖಂಡ ಅಂದರೆ ಜುಟ್ಟು. ಶಿಖಂಡಿ ಅಂದರೆ ಸುಂದರವಾದಂತಹ ತಲೆಮುಡಿ ಇದ್ದವ ಅಂತ. ಒಳ್ಳೆ ಹೇರ್ ಸ್ಟೈಲ್ ಮಾಡಿಕೊಂಡು ಅದನ್ನ ತಲೆ ಬಾಚಿಕೊಂಡು ಒಳ್ಳೆ ಅದನ್ನು ತಲೆ ಬಾಚಿಕೊಂಡು ಇಲ್ಲೆಲ್ಲ ಕಟ್ಟಿಕೊಂಡು ಹೂವು ಮುಡ್ಕೊಳ್ತಿದ್ನೋ ಏನೋ, ಅದು ಶಿಖಂಡಿ ಅಂತ. ಅಂದರೆ ಶಿಖಂಡಿ ಅನ್ನೋದು ಹೇರ್ ಸ್ಟೈಲಿಗೆ ಸಂಬಂಧಪಟ್ಟ ಒಂದು ಶಬ್ದ. ಇನ್ನೊಂದಿದೆ, ಶಿಖಂಡ ಅಂದರೆ ನವಿಲ್ಗರಿ. ಹಿಂದಿನ ಕಾಲದಲ್ಲಿ ನವಿಲ್ಗರಿ ಇಟ್ಕೊಳ್ತಿದ್ರು. ಕೃಷ್ಣನ ಚಿತ್ರದಲ್ಲಿ ನೀವು ನೋಡಿರ್ಬೋದು, ರಾಜರುಗಳೆಲ್ಲ ಕಿರೀಟಕ್ಕೆ ಅವರ ಪಾಗುವಿಗೆ ಒಂದು ನವಿಲುಗರೆ ಸಿಕ್ಕಿಸ್ಕೊಳ್ತಿದ್ರು. ಅದರಿಂದ ಇರ್ಬೋದು. ಅಂತೂ ಶಿಖಂಡಿ ಅಂದರೆ ನಪುಂಸಕ ಅನ್ನೋ ಅರ್ಥ ಅಲ್ಲ. ಸರಿ, ಅವನು ಶಿಖಂಡಿಯನ್ನು ಸೇನಾಪತಿ ಮಾಡೋಣ ಅಂತ ಭೀಮಸೇನ ಸಲಹೆ ಮಾಡಿದ. ಆದರೆ ಕೃಷ್ಣ ಹೇಳ್ತಾನೆ ಧೃಷ್ಟದ್ಯುಮ್ನನ್ನು ಮಾಡೋಣ, ಅವನ ತಮ್ಮನನ್ನು. ಇಲ್ಲಿ ಒಂದು ಕಡೆ ಮಾತ್ರ ಭೀಮನ ಅಭಿಪ್ರಾಯ ಮತ್ತು ಕೃಷ್ಣನ ಅಭಿಪ್ರಾಯ ಡಿಫರೆನ್ಸ್ ಕಾಣುತ್ತೆ. ವಿರೋಧ ಇಲ್ಲ, ಕಾಂಟ್ರಡಿಕ್ಷನ್ ಇಲ್ಲ, ಡಿಫರೆನ್ಸ್ ಇದೆ. ಯಾಕೆ ಅಂದರೆ ಅದಕ್ಕೊಂದು ಕಾರಣ ಇದೆ. ಭೀಮ ಯಾಕೆ ಹೇಳಿದ ಗೊತ್ತು ಭೀಮನಿಗೆ, ಶಿಖಂಡಿಯನ್ನು ಸೇನಾಪತಿ ಮಾಡೋಲ್ಲ ಅಂತ ಗೊತ್ತು. ಆದರೆ ಯಾಕೆ ಹೇಳಿದ ಅಂದರೆ, ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತುಂಟ, ಭೀಮಸೇನ ಮತ್ತು ಧೃಷ್ಟದ್ಯುಮ್ನ ಭಾರೀ ಸ್ನೇಹಿತರು, ಅವರು ಬಹಳ ಆತ್ಮೀಯರು. ನಾನು ಧೃಷ್ಟದ್ಯುಮ್ನ ಮೇಲೆ ಸ್ನೇಹದ ಪಕ್ಷಪಾತ ಮಾಡಿದೆ ಅಂತ ಬೇಡ ಅಂತ ಭೀಮಸೇನ ಶಿಖಂಡಿಯನ್ನು ಸಜೆಸ್ಟ್ ಮಾಡಿದ. ಧೃಷ್ಟದ್ಯುಮ್ನ ಆದ್ರೇನು, ಅವನ ಅಣ್ಣ ಆದ್ರೇನು, ಅದು ನಿಜವಾದ ಸೇನಾಪತಿ ಭೀಮಸೇನನೇ ತಾನೆ. ಅವನು ನಾಮಕೆ ವಾಸ್ತೆ ಯಾರಾದ್ರೇನು. ತಾನು ಧೃಷ್ಟದ್ಯುಮ್ನ ಸ್ನೇಹಿತನಾದ್ದರಿಂದ ಅವನನ್ನು ಸಜೆಸ್ಟ್ ಮಾಡಿದೆ ಅನ್ನೋ ಮಾತು ಬರಬಾರದು ಅಂತ ಭೀಮಸೇನ. ಮತ್ತೊಂದು ಕಾರಣ ಇದೆ, ಆ ಕಡೆ ಭೀಷ್ಮಾಚಾರ ಅಲ್ಲೋ ಸೇನಾಪತಿ. ಭೀಷ್ಮಾಚಾರನ್ನು ಕೊಲ್ಲುವಂಥ ವರ ಪಡೆದವ ಶಿಖಂಡಿ. ಹಾಗಾಗಿ ಅವರು ಎದುರಿಗೆ ಇವರನ್ನು ನಿಲ್ಲಿಸಿಬಿಟ್ರೆ ಕೆಲಸ ಸುಲಭ ಆಯ್ತಲ್ವ ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸುವುದಕ್ಕೋಸ್ಕರ ಭೀಮ ಶಿಖಂಡಿಯನ್ನು ಸೇನಾಪತಿ ಮಾಡೋಣ ಅಂತ. ಆದರೆ ಕೃಷ್ಣ ಅದೇ ಕಾರಣ ಭೀಷ್ಮಾಚಾರ್ಯರ ಎದುರಿಗೋಸ್ಕರ ಸೇಡು ತೀರಿಸಲಿಕ್ಕೋಸ್ಕರ ಶಿಖಂಡಿಯನ್ನು ಮಾಡಿದೆ, ಒಂದು ಅಪವಾದ ಬೇಡ, ಧೃಷ್ಟದ್ಯುಮ್ನೇ ಆಗಲಿ ಇಂದ ಕೃಷ್ಣ. ಹೀಗೆ ಅಲ್ಲಿ ವಿರೋಧ ಇಲ್ಲ, ಬೇಕು ಅಂತ ಒಂದು ತಾನು ಧೃಷ್ಟದ್ಯುಮ್ನ ಪಕ್ಷಪಾತಿ ಅಂತ ನಾಳೆ ಯಾರು ಹೇಳಬಾರದು ಅನ್ನೋದಕ್ಕೋಸ್ಕರ ಶಿಖಂಡಿ ಹೆಸರು ಹೇಳಿದ ಅಷ್ಟೇ. ಬೇರೆ ಎಲ್ಲಿಯೂ ಕೃಷ್ಣನ ಅಭಿಪ್ರಾಯಕ್ಕೆ ಭೀಮಸೇನ ವಿರೋಧ ವ್ಯಕ್ತಪಡಿಸಿದ್ದಾಗಲಿ, ಕೃಷ್ಣನ ಮಹತ್ವವನ್ನ ತಪ್ಪು ತಿಳ್ಕೊಂಡು ಅವನ ಬಗ್ಗೆ ಸಂಶಯ ಪಟ್ಟದ್ದಾಗಲಿ ಇಡೀ ಮಹಾಭಾರತದಲ್ಲಿ ನಿಮಗೆ ಇನ್ನೊಂದು ಉದಾಹರಣೆ ಸಿಗೋಲ್ಲ. ಆದ್ದರಿಂದ ಕೃಷ್ಣನ ಬಗ್ಗೆ ಅನನ್ಯವಾದ ಭಕ್ತಿ ನೋಡಿ. ಇನ್ನೊಂದು ಮಹತ್ವದ ಸಂಗತಿ ಹೇಳ್ತೇನೆ.
ಅಭಿಮನ್ಯು ಸತ್ತಾಗ ಮೊದಲು ಅಭಿಮನ್ಯು ಸತ್ತಾಗ ಅರ್ಜುನ ಇರೋಲ್ಲ ಅಲ್ಲಿ, ಮತ್ತೆ ಬಂದ ಕೂಡಲೇ ಗದ್ದಲ, ನನ್ನ ಮಗ ಸಾಯುವಾಗ ನೀವು ಇಷ್ಟು ಜನ ಇದ್ದು ಏನು ಮಾಡಿದಿರಿ, ಅವನನ್ನು ಯಾಕೆ ಸಾಯ ಬಿಟ್ರಿ, ಹಾಗೆ ಹೀಗೆ ಅಂತ ಎಲ್ಲರನ್ನೂ ಒಯ್ದಿದ್ದಾನೆ. ಈ ಎಂಟದಿದು 13 ದಿವಸದ ಮೊದಲು ಭಗವದ್ಗೀತೆ ಕೇಳಿದ್ದ, ಕೃಷ್ಣನ ಹತ್ರ ಉಪದೇಶ ಪಡೆದವ. ಹುಟ್ಟು ಸಾವುಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಕೃಷ್ಣನಿಂದಲೇ ಉಪದೇಶ ಪಡೆದ ಅರ್ಜುನ 13ನೇ ದಿವಸ ತನ್ನ ಮಗ ಸತ್ತಾಗ ಹೋ ಅಂತ ಕೂಗಿದ. ರಂಪವೇ ರಂಪ. ಭೀಮಸೇನನಿಗೆ ಅವನ ಮಗ ಘಟೋತ್ಕಚ ಸತ್ತ, ಅವನು ಘಟೋತ್ಕಚನ ಮಗ ನಿಷ್ಠ್ಯ ಸತ್ತ, ಅವನ ಮಕ್ಕಳು ಮೊಮ್ಮಕ್ಕಳು ಸತ್ತಾಗ ಯುದ್ಧದಲ್ಲಿ ಕೃಷ್ಣಾರ್ಪಣ ಅಂತ ಕೂತ್ಬಿಟ್ಟ, ಕೂಗಲಿಲ್ಲ ಭೀಮಸೇನ. ಅರ್ಜುನನ ಹಾಗೆ ಕೂಗಲಿಲ್ಲ. ಅಂದರೆ ಈ ಎಲ್ಲ ಡಿಫರೆನ್ಸ್ ಅನ್ನು ನೀವು ಅಬ್ಸರ್ವ್ ಮಾಡಬೇಕು. ಕೃಷ್ಣನಿಂದಲೇ ಜ್ಞಾನೋಪದೇಶ ಪಡೆದು ಹುಟ್ಟು ಸಾವುಗಳನ್ನು ಸಮಾನವಾಗಿ ನೋಡು ಅಂತ ಹೇಳಿದ ಅರ್ಜುನ 13ನೇ ದಿವಸ ತನ್ನ ಮಗ ಸತ್ತಾಗ ಗೀತೆಯನ್ನು ಮರೆತು ಬೊಬ್ಬೆ ಹಾಕಿದ. ಭೀಮಸೇನಿಗೆ ಕೃಷ್ಣ ಉಪದೇಶ ಮಾಡಲಿಕ್ಕೆ ಹೋಗಿ, ಯಾಕಂದರೆ ಅವನಿಗೆ ಉಪದೇಶ ಮಾಡೋ ಅಗತ್ಯ ಇಲ್ಲ, ಸ್ವಯಂ ಜ್ಞಾನಿ. ಭೀಮಸೇನಿಗೆ ಗೀತೋಪದೇಶ ಮಾಡಿಲ್ಲ, ಆದರೆ ತನ್ನ ಮೊಮ್ಮಗ ಸತ್ತಾಗ ಕಣ್ಣೀರು ಸುರಿಸಲಿಲ್ಲ ಭೀಮಸೇನ. ಅದರಿಂದ ಭೀಮಸೇನನ ಭಕ್ತಿ ಬಹಳ ಅಗಾಧವಾದದ್ದು. ನೀವು ವೈರಾಗ್ಯದ ಬಗ್ಗೆ ನೋಡಬೇಕು. ಮೊದಲು ಮದುವೆ ಆಗಬೇಕು ಅಂತ ಒಂದು ಹುಡುಗಿ ಪ್ರೀತಿಸಿದ್ದು ಪಾಂಡವರಲ್ಲಿ ಭೀಮಸೇನನ್ನು, ಬೇರೆ ಎಲ್ಲರಿಗಿಂತ ಮೊದಲು. ಯಾಕೆಂದರೆ ಹಿಡಿಂಬೆ ಬಂದು ಭೀಮಸೇನನನ್ನು ಮದುವೆ ಮಾಡ್ಕೋಬೇಕು ಅಂತ ಅವಳು ಬಹಳ ಭೀಮಸೇನ ನಿರಾಕರಣೆ ಮಾಡಿದ. ಹೊರಟು ಹೋಗು, ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ಳೋಲ್ಲ ಅಂತ. ಆಮೇಲೆ ಕುಂತಿ ಹತ್ರ ಹೋಗಿ ಅವಳು ಒಂದು ಹೆಣ್ಣಿನ ಬಯಕೆ, ನೀವು ಹೆಣ್ಣಾಗಿ ನಿಮಗೆ ಅರ್ಥವಾಗುತ್ತೆ, ದಯವಿಟ್ಟು ನಿಮ್ಮ ಮಗನನ್ನು ಒಪ್ಪಿಸಿ. ಕುಂತಿ ಹೇಳಿದ್ಲು ಮದುವೆ ಮಾಡ್ಕೊಂತ, ಆಗೋಲ್ಲ ಅಂದ್ಬಿಟ್ಟ ಭೀಮಸೇನ. ನಿಜವಾಗಿ ಅಷ್ಟೆಲ್ಲ ಒತ್ತಡ ಬಂದಾಗ ಯಾರೂ ಆಕ್ಷೇಪ ಮಾಡ್ತಿರಲಿಲ್ಲ ಮದುವೆ ಮಾಡಿಕೊಂಡಿದ್ದರೆ. ಆದರೆ ಅಂದರೆ ಅವನ ವೈರಾಗ್ಯ ಅಥವಾ ಒಂದು ಡಿಟ್ಯಾಚ್ಮೆಂಟ್ ಎಷ್ಟು, ಇಂಥ ಘಟನೆ ಗೊತ್ತಾಗುತ್ತೆ. ನಾನು ಯಾವ ಕಾಲಕ್ಕೂ ಅದು ಕಾರಣ ಹೇಳ್ತಾನೆ, ಏನೀಗ ನನ್ನ ಅಣ್ಣ ಮದುವೆ ಆಗಲಿ, ನಾನು ಯಾಕೆ ಮದುವೆ ಮಾಡ್ಕೋಬೇಕು, ನಮ್ಮ ಅಣ್ಣನಿಗೆ ಮದುವೆ ಆಗಲಿ ಆಮೇಲೆ ನೋಡೋಣ, ನಾನು ಯಾವ ಕಾಲಕ್ಕೂ ಕುಂತಿ ಹೇಳಿದ್ರು ಕೇಳೋಲ್ಲ. ಕಡೆಗೆ ಏನು ಮಾಡಬೇಕಾಯ್ತು? ವೇದವ್ಯಾಸರೇ ಸ್ವತಃ ಬಂದು, ಅಪ್ಪ ಮುಂದೆ ದೇವ ಕಾರ್ಯ ಆಗಲಿಕ್ಕಿದೆ, ಇದು ಒಂದು ದೈವತ ಸಂಕಲ್ಪ, ದೈವತದ ಸಂಕಲ್ಪಕ್ಕೆ ನೀನು ತಲೆಬಾಗಬೇಕು, ಮದುವೆಯಾಗು ಅಂತ ಹೇಳಿದರು. ಕಡೆಯಾದ ಅಂದರೆ ಅವನು ಇಷ್ಟು ನಿರ್ಲಿಪ್ತನಾಗಿ ನಿಂತು ಬಿಡ್ತಾನೆ ವಿವಾಹದ ವಿಷಯದಲ್ಲಿ. ಮುಂದೆ ದ್ರೌಪದಿ ಸ್ವಯಂವರದಲ್ಲೂ ಅಷ್ಟೇ. ದ್ರೌಪದಿಯ ಸ್ವಯಂವರದಲ್ಲಿ ನಿಮಗೆ ಗೊತ್ತಿದೆ, ಮೇಲಿನಿಂದ ಒಂದು ಮೀನಿನ ಆಕಾರದ ಇದನ್ನು ಕಟ್ಟಿದ್ದಾರೆ, ಕೆಳಗೆ ಅದರ ರಿಫ್ಲೆಕ್ಷನ್ ನೋಡಿಕೊಂಡು ಬಾಣ ಮೇಲಕ್ಕೆ ಬಿಡಬೇಕು, ಅದು ಮೀನಿಗೆ ತಾಗಬೇಕು ಆ ಬಾಣ, ಅಂದರೆ ದ್ರೌಪದಿಯನ್ನು ಮದುವೆ ಆಗ್ಬೋದು. ಇದು ಅಲ್ಲಿ ಸ್ವಯಂವರದಲ್ಲಿ ಇಟ್ಟಿರ್ತಕ್ಕಂಥ ಪಡ. ಹಿಂದೆ ಇದೆಲ್ಲ ಬಹಳ ವಿಚಿತ್ರ. ಸ್ವಯಂವರ, ಸ್ವಯಂವರ ಅಂತ 2 ಶಬ್ದ ಇದೆ. ಈಗ 2 ಅದಾದ್ರೇನು ಇದಾದ್ರೇನು, ನಮ್ಮ ಪಂಡಿತರು ಇದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ ಈ ಸೂಕ್ಷ್ಮ ಅರ್ಥಗಳನ್ನು. ಸ್ವಯಂವರ ಬೇರೆ, ಸ್ವಯಂವರ ಬೇರೆ. ಆದರೆ ಇವತ್ತೇನಾಗಿದೆ ಅಂದರೆ ಆಗ ಬರೆದ್ರು ಒಂದೇ, ಈಗ ಬರೆದ್ರು ಒಂದೇ, 2 ಅರ್ಥ ಒಂದೇ ಅಂತಾರೆ ಪಂಡಿತರು. ಯಾಕೆಂದರೆ ಪಂಡಿತರಿಗೆ ಸಂಸ್ಕೃತ ಮರೆತು ಹೋಗ್ಲಿಕ್ಕೆ ಪ್ರಾರಂಭ ಆಗಿದೆ. ಸ್ವಯಂವರ ಅಂದರೆ ಹೆಣ್ಣು ಬಯಸಿದ ಗಂಡಿಗೆ ಮಾಲೆ ಹಾಕುವುದು. ಸ್ವಯಂವರದಲ್ಲಿ ಹೆಣ್ಣು ಬಯಸಿದ ಗಂಡಿಗೆ ಮಾಲೆ ಹಾಕಲಿಕ್ಕಿಲ್ಲ, ಯಾರು ಆ ಪಣ ಪೂರೈಸಿದ್ರು ಅವರಿಗೆ ಮಾಲೆ ಹಾಕಬೇಕಲ್ಲ. ಅದರಿಂದ ಅದು ಬರ ಅಂದರೆ ಬದ್ಧ ವರ್ಣ ಅಂತ, ಅಂದರೆ ಕಮಿಟೆಡ್, ಒಂದು ಕಮಿಟ್ಮೆಂಟ್ ಇದೆ, ಅದನ್ನು ಮಾಡಿದವರಿಗೆ ವರ್ಣಕ್ಕೆ ಬರ ಅಂತ. ಅಂದರೆ ಸ್ವಯಂವರ ಅಂದರೆ ಇಂಥ ಪಣದಲ್ಲಿ ಗೆದ್ದು ಮದುವೆ ಆಗುವುದಕ್ಕೆ ಸ್ವಯಂವರ ಅಂತಾರೆ, ಹೆಣ್ಣು ಬಯಸಿದವನಿಗೆ ಮಾಲೆ ಹಾಕುವುದಕ್ಕೆ ಸ್ವಯಂವರ ಅಂತಾರೆ. ಇದು ಸ್ವಯಂವರ ಅಲ್ಲ, ದ್ರೌಪದಿ ಸ್ವಯಂವರ, ಅಲ್ಲಿ ಆ ಪಣ ಕೃಷ್ಣ ಬಂದಿದ್ದ ಆ ಮದುವೆಗೆ. ಭೀಮಸೇನ ಅರ್ಜುನ ಬ್ರಾಹ್ಮಣರ ಗುಂಪಿನಲ್ಲಿ ಕೂತಿದ್ದಾರೆ ವೇಷ ಮರೆಸಿಕೊಂಡು. ಕೃಷ್ಣ ಬಲರಾಮ ಎಲ್ಲ ಬಂದಿದ್ದಾರೆ, ಅವರು ರಾಜರ ಸಭೆಯಲ್ಲಿ ಕೂತಿದ್ದಾರೆ. ದ್ರೌಪದಿ ಸ್ವಯಂವರಕ್ಕೆ ಭೀಮಾರ್ಜುನರು ಅಥವಾ ಪಾಂಡವರು ಬಂದಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಅವರು ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ ಅನ್ನೋದು ಜನರ ಕಲ್ಪನೆ. ಅವರು ಸುಟ್ಟು ಅದನ್ನ ಅವರ ಕಲ್ಪನೆಯೇ ಇಲ್ಲ ಯಾರಿಗೂ. ಇಂಥ ಸಂದರ್ಭದಲ್ಲಿ ಭೀಮಾರ್ಜುನರು ಕೂತಿದ್ದಾರೆ. ತಮಾಷೆ ನೋಡಿ, ಕೃಷ್ಣ ಪಕ್ಕದಲ್ಲಿ ಬಲರಾಮ ಕೂತಿದ್ದಾನೆ, ಭೀಮಾರ್ಜುನರಲ್ಲಿ ಕೂತಿದ್ದಾರೆ. ಕೃಷ್ಣ ಬಂದಿದ್ದಾನೆ, ಕರ್ಕೊಂಡು ಬಂದಿದ್ದಾನೆ ಯಾದವರನ್ನ. ಹೊರಡುವಾಗಲೇ ಒಂದು ಅದು ಕೃಷ್ಣನ ಒಂದು ಪ್ರಜ್ಞೆ ನೋಡಿ. ಯಾರೂ ಕೂಡ ಆ ಪಣಕ್ಕೋಸ್ಕರ ಪ್ರಯತ್ನಿಸ ಮಾಡದು.
ನಾವು ದ್ರೌಪದಿ ಸ್ವಯಂವರದಲ್ಲಿ ಪಣವನ್ನು ಗೆಲ್ಲಲಿಕ್ಕೆ ಹೋಗುವುದಲ್ಲ, ಮದುವೆ ನೋಡ್ಲಿಕ್ಕೆ ಹೋಗೋದು ಒಂದಿದ್ದಾನೆ. ಮೊದಲೇ ಯಾರೂ ಪ್ರಯತ್ನ ಮಾಡತಕ್ಕದ್ದಲ್ಲ, ತಹ ಮಾಡಿ ಕರ್ಕೊಂಡು ಬಂದು ಗೊತ್ತು ಅವನಿಗೆ, ಅರ್ಜುನನೇ ಮಾಡಬೇಕಾದದ್ದು, ಕೃಷ್ಣನಿಗೆ ಮಾತ್ರ ಗೊತ್ತು. ಇಲ್ಲಿ ಬಂದು ಕೂತಿದ್ದಾನೆ. ಕೂತಾಗ ಅಣ್ಣನ ಹತ್ರ, ಅಣ್ಣ ಅಲ್ಲಿ ಕೂತಿದ್ದಾರೆ ಯಾರು ಗೊತ್ತಾ? ಭೀಮಾರ್ಜುನರನ್ನು ತೋರಿಸಿ, ಅಲ್ಲಿ ಕೂತಿದ್ದಾರೆ ಯಾರು ಗೊತ್ತಾಯ್ತಾ? ಯಾರೋ ಬ್ರಾಹ್ಮಣರ ಹುಡುಗರು, ಯಾರೋ ಗೊತ್ತಿಲ್ಲ ನನಗೆ ಎಂದ. ಅರ್ಜಿದ್ದ ಇವನು ಬಲರಾಮ, ಸಹಜ ಅವನಿಗೆ ಗೊತ್ತಿಲ್ಲ. ಯಾರೋ ಬ್ರಾಹ್ಮಣರ ಹುಡುಗರು, ಹಾಗಂತ ಒಳ್ಳೆ ಕ್ಷತ್ರಿಯರ ಹಾಗೆ ಬಲಿಷ್ಠವಾದ ಮೈಕಟ್ಟಿದೆ, ಯಾರೋ ಗೊತ್ತಾಗ್ತಾ ಇಲ್ಲ. ಅದು ಏನಣ್ಣ, ಅವ್ರು ಭೀಮಾರ್ಜುನರಲ್ವಾ ಅಂತಾನೆ. ಯಾರಿಗೂ ಗೊತ್ತಿಲ್ಲ. ಕೃಷ್ಣ ರಿವೀಲ್ ಮಾಡ್ತಾರೆ, ಅವ್ರು ಭೀಮಾರ್ಜುನರಲ್ವಾ? ಹೌದಾ, ಏನ್ ತಮಾಷೆ ಮಾಡ್ತೀಯಾ? ಅವ್ರು ಪಾಪ ಅರಿಗಿನ ಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ, ನೀನ್ ನನ್ನ ಹತ್ರವೂ ತಮಾಷೆ ನಿಂದು ಅಂತಾನೆ ಬಲರಾಮ. ಆವಾಗ ಕೃಷ್ಣ ಹೇಳೋ ಮಾತೇನು ಗೊತ್ತಾ? ಏಷೋರ್ಜುನೋ ನಾತ್ರ ವಿಚಾರ್ಯಮಸ್ತಿ ಯದ್ಯಸ್ಮಿ ಸಂಕರ್ಷಣ ವಾಸುದೇವ. ಏನು ಮಾತು? ಕೃಷ್ಣ ಹೇಳ್ತಾನೆ, ಅಣ್ಣ ನಾನು ಕೃಷ್ಣ ಹೌದಾ? ಇದೇನಯ್ಯ ನೀನು ಕೃಷ್ಣ ಹೌದು ಅಂತ ನಾನು ಸರ್ಟಿಫಿಕೇಟ್ ಕೊಡ್ಬೇಕಾ? ನಾನು ಕೃಷ್ಣ ಹೌದಾದರೆ ಅವನು ಅರ್ಜುನ ಹೌದು, ಅವನು ಭೀಮ ಹೌದು. ನಿನಗೆ ನನ್ನ ಮೇಲೆ ಸಂಶಯ ಇದ್ರೆ ಅದನ್ನು ನಂಬಬೇಡ. ಕೃಷ್ಣ ಹೌದಾದರೆ ಅವರು ಭೀಮಾರ್ಜುನ ಹೌದು. ಹೀಗೆ ಮೊದಲು ಭೀಮಾರ್ಜುನ ಗುರುತು ಹಚ್ಚಿದ. ಅರ್ಜುನ ಕೃಷ್ಣನನ್ನು ನೋಡಿ ಮಾತಾಡಿಸ್ಲಿಕ್ಕೆ ಬರಲಿಲ್ಲ, ಯಾಕೆಂದ್ರೆ ಗೊತ್ತಾಗುತ್ತೆ ಅರ್ಜುನ ಭೀಮನ್ ಗೊತ್ತಾಗಬಾರ್ದಲ್ಲ. ಮನಸ ಪ್ರಣಮ್ಯ ಜಗರ್ಹೇಚ ಅರ್ಜುನ ಕೃಷ್ಣಂಚ ಮನಸಾ ಗತ್ವಾ ಜಗರ್ಹೇಚ ಅರ್ಜುನೋ ಧನು. ಮನಸ್ಸಿನಲ್ಲೇ ಕೃಷ್ಣನಿಗೆ ನಮಸ್ಕಾರ ಮಾಡಿದ ಅಂತೆ. ಅರ್ಜುನ ಧನುಸ್ಸನ್ನು ತಗೊಂಡ ಲಕ್ಷ್ಯವೇಧ ಮಾಡಿದ. ಲಕ್ಷ್ಯವೇಧ ಮಾಡಿದಾಗ ಎಲ್ಲರೂ ತಿಳ್ಕೊಂಡದ್ದು ಯಾರೋ ಬ್ರಾಹ್ಮಣರ ಹುಡುಗ ಅಂತ. ಸರಿ, ಕ್ಷತ್ರಿಯರೆಲ್ಲ ಎದ್ರು. ಇದು ಅವಮಾನ, ಇಡೀ ಕ್ಷತ್ರಿಯ ವಂಶಕ್ಕೆ ಅವಮಾನ. ಈ ಬ್ರಾಹ್ಮಣರ ಹುಡುಗ ಆ ಹುಡುಗಿನ ಮದುವೆ ಮಾಡಿಕೊಳ್ಳುವುದು ಅಂದ್ರೆ ನಾವು ಬಿಡೋಲ್ಲ. ಎಲ್ಲ ಕ್ಷತ್ರಿಯರು ಎದ್ದು ಸಿಕ್ಕಿದ್ದು ತೆಗೆದು ಚಪ್ಪರದ ಗಳು ತೆಗೆದು ಹೊಡ್ಕೊಂಡಿದ್ದಾರೆ. ಸರಿ, ಹೊಡ್ತಾ ಬಿಡ್ತಾ ಶುರುವಾಯಿತು. ಆವಾಗ ಹುಡುಗಿಯ ಕಡೆಗೆ, ಹುಡುಗಿಗೆ ರಕ್ಷಣೆ ಕೊಟ್ಟು ಸ್ವಯಂವರದಲ್ಲಿ ಅವ್ಯವಸ್ಥೆ ಆಗದಂತೆ ನೋಡಿಕೊಂಡವರು ಇಬ್ಬರೇ, ಅರ್ಜುನ ಭೀಮ. ಧರ್ಮರಾಜ ಮೆಲ್ಲ ಮನೆ ಹೋಗ್ಬಿಟ್ಟಿದ್ದಾನೆ, ಈ ಗಲಾಟೆ ಬೇಡ ಅಂತ. ಅವ್ರಿಗೆ ನಕುಲ ಸಹದೇವರು ಕರ್ಕೊಂಡು ಏನ್ ರಂಪಾಗುತ್ತೋ ನಮಗೆ ಬೇಡಪ್ಪ, ಮನೆ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ನಿಂತು ಅರ್ಜುನ ಮತ್ತು ಭೀಮ ಪ್ರಧಾನವಾಗಿ ಎಲ್ಲ ಹೆದರಿ ಓಡಿಬಿಟ್ಟಿದ್ದಾರೆ ಇವರಿಬ್ಬರನ್ನು ನೋಡಿ. ಪ್ರಧಾನವಾಗಿ ಹೋರಾಡಿದ ಒಂದು ಕರ್ಣ ಮತ್ತು ಶಲ್ಯ. ಕರ್ಣನ ಜೊತೆಗೆ ಅರ್ಜುನ, ಶಲ್ಯನ ಜೊತೆಗೆ ಭೀಮ. ಶಲ್ಯ ಆ ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಗದಾಯುದ್ಧ ಪರಿಣತ ಮಹಾವೀರ. ಭೀಮಸೇನ ಅವನನ್ನು ಎತ್ತಿ ಕೆಳಗೆ ಹಾಕಿಬಿಟ್ಟಿದ್ದಾನೆ. ಎತ್ತಿ ಕೆಳಗೆ ಹಾಕಿದ್ದನ್ನು ವ್ಯಾಸರು ವರ್ಣನೆ ಮಾಡ್ತಾರೆ, ಏತದ ಅದ್ಭುತಂ ಅಂತ. ಅವನು ಎತ್ತಿ ಮೇಲಕ್ಕೆತ್ತಿ ಹೀಗೆ ಕೆಳಕ್ಕೆ ಹಾಕಿದ್ದಾನೆ. ಹೂವಿನ ಹಾಸಿಗೆಯಲ್ಲಿ ಹಾಕಿಬಿದ್ದಾನೆ, ಒಂದು ಚೂರು ಗಾಯ ಅಥವಾ ನೋವಾಗಲಿಲ್ಲ ಅಂತ. ಆ ಥರ ಕೆಳಕ್ಕೆ ಹಾಕಿದ್ದಾನೆ. ಆ ಭೀಮಸೇನನ ಯುದ್ಧದ ಕೌಶಲ ನೋಡಿ ಇವನ ಹತ್ರ ಗದಾಯುದ್ಧ ಎಲ್ಲ ಯಾವುದು ನಡೆಯೋಲ್ಲ ಅಂತ ಅವನು ಹೊರಟೋದ. ಕರ್ಣನ ಹತ್ರ ಅರ್ಜುನ, ಕರ್ಣನು ಕೂಡ ಸೋತು ಹೋದ. ಇವರು ಕರ್ಕೊಂಡು ಹೋದರು, ಭೀಮಾರ್ಜುನರು ಮನೆ ಕರ್ಕೊಂಡು ಹೋದರು, ಕುಂಬಾರನ ಮನೆಗೆ, ಅವರು ವಾಸವಾಗಿದ್ದ ಮನೆಗೆ. ಹೀಗೆ ಅಲ್ಲಿ ಹೋಗಿ ರಾತ್ರಿ ಕೂತು ಒಂದು ಸಂಗತಿ ಆಗತ್ತೆ. ಏನು ಅಂದರೆ, ನಾವು ಕನ್ಯೆಯನ್ನು ತಂದಿದ್ರೆ ಭಿಕ್ಷೆ ತಂದಿದ್ದೇವೆ ಅಂತ ಹೇಳ್ತಾರೆ ಅವರು. ನಮ್ಮಲ್ಲಿ ಏನೋ ಎಲ್ಲ ಕಥೆ ಇದೆ, ಏನು ಹೆಣ್ಣು ತಂದಿದ್ದೇವೆ ಅಂತ ಹೇಳಿದ್ದು ಅವಳಿಗೆ ಹೆಣ್ಣು ಅಂತೂ ಗೊತ್ತಾಗಲಿಲ್ಲ, ಹಣ್ಣು ಅಂತ ಕೇಳಿಸ್ಕೊಂತು. ಅವಳೇನು ಕನ್ನಡ ಮಾತಾಡ್ತಿದ್ಲ ಕುಂತಿ, ಹಣ್ಣು ಅಂತ ಕೇಳಿತು, ಅದನ್ನು ಹಂಚಿಕೊಂಡು ತಿನ್ರಿ ಅಂತ ಹೇಳಿದ್ಲು. ಇವೆಲ್ಲ ಬರೀ ಅಡುಗುಲಜ್ಜಿ ಕಥೆಗಳಷ್ಟೇ. ಅವಳೇನು ಕನ್ನಡ ಬರ್ತಿತ್ತ ಕುಂತಿಗೆ. ಈ ನಮ್ಮಲ್ಲಿ ರಾಮನ ಕಥೆಯಲ್ಲಿ ಒಂದು ಹೇಳ್ತಾರೆ, ಏನೊಂದು ವಾಲ್ಮೀಕಿಗೆ ರಾಮ ಮಂತ್ರ ಉಪದೇಶ ಮಾಡಿದ್ರಂತೆ ನಾರದರು, ರಾಮ ಅಂತ ಹೇಳುವಂತ ಬರಲಿಲ್ಲ ಅಂತ ಕಡೆ. ಅದೇನು ಮರ ಅನ್ನು ವಾಲ್ಮೀಕಿ ಕನ್ನಡಿಗ ಇದ್ನ, ಮರ ಅಂತ ತೋರಿಸೋಣ, ಮರ 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 ಅಂತ ಹೇಳಿದ್ರೆ ಅದರ ಇವೆಲ್ಲ ಕಥೆಗಳು ಮಕ್ಕಳಿಗೆ ರೋಚಕವಾದ ಕಥೆಗಳು ಹೊರತು ಶಾಸ್ತ್ರೀಯ ಕಥೆಗಳಲ್ಲ. ಇವೆಲ್ಲ ಅಡುಗುಲಜ್ಜಿ ಕಥೆಗಳು. ಇಂಥದ್ದನ್ನೆಲ್ಲ ನೀವು ವ್ಯಾಸರಿಗೆ ವಾಲ್ಮೀಕಿ ತಲೆಗೆ ಹಚ್ಚಬೇಡಿ, ಇಂಥ ಸುಳ್ಳು ಕಥೆಗಳನ್ನು. ಸರಿ, ಅವಳಲ್ಲಿ ಭಿಕ್ಷೆ ತಂದೆ ಒಂದಾಗ 5 ಜನರು ಹಂಚಿ ತಿನ್ರಿ. ಇವ್ರು ತಮಾಷೆಗೆ, ಅಮ್ಮ ಇವತ್ತೊಂದು ಹೊಸ ಭಿಕ್ಷೆ ತಂದಿದ್ದೇವೆ, 5 ಜನರು ಹಂಚಿಕೊಳ್ಳಿ ಎಂದು. ತಾಯಿ ತಿರುಗಿ ನೋಡ್ತಾಳೆ, ದ್ರೌಪದಿ, ಅಲ್ಲ ನಾನು ಯಾಕೆ ಹೀಗೆ ಹೇಳಿಬಿಟ್ಟೆ, ನನ್ನ ಬಾಯಲ್ಲಿ ಯಾಕೆ ಈ ಮಾತು ಬಂತು ಅಂತ ಒಂದು ಸರ್ತಿ ನೋವಾಗತ್ತೆ ಅವಳಿಗೆ. ಆಮೇಲೆ ರಾತ್ರಿ ಕೂತು ನೋಡಿ, ಆ ಕುಂತಿ ಅಂತ ಹೆಣ್ಮಗಳ್ರಿ ಕೂತ್ಕೊಳಿಸ್ತಾಳೆ. ಇವಾಗ ಯಾರು ಮದುವೆ ಮಾಡ್ಕೊಳ್ತೀರಿ, ತೀರ್ಮಾನ ಮಾಡಿ ಅಂತಾಳೆ. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಅಯ್ಯೋ ಇದ್ದಾನಲ್ಲ ಅವನು ಬೇಕಿದ್ರೆ ಭೀಮಸೇನ, ಯಾಕಂದ್ರೆ ಅಲ್ಲಿ ಯುದ್ಧ ಎಲ್ಲ ಮಾಡಿದಾಗ ದ್ರೌಪದಿಯನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬಂದವರು ಭೀಮಾರ್ಜುನರು. ಲಕ್ಷ್ಯವೇಧ ಮಾಡಿದವ ಅರ್ಜುನ. ಅರ್ಜುನ ಬೇಕಾದ್ರೆ ಮದುವೆ ಮಾಡ್ಕೊಳ್ಳಿ, ಭೀಮ ಬೇಕಾದ್ರೆ ಮದುವೆ ನನಗೆ ಬಿಡಪ್ಪ ಅಂದ ಧರ್ಮರಾಜ.
ಭೀಮಸೇನ ಅಲ್ಲಿದ್ದೇ ವಾದ ಅವನದು. ಅಣ್ಣ ಇರುವಾಗ ನಾನು ಮದುವೆ ಮಾಡ್ಕೊಳ್ಳೋಲ್ಲ, ಅರ್ಜುನ ಅವನಿಗೆ ಬಿಟ್ಟದ್ದು ಗೊತ್ತಿಲ್ಲ, ಅವನು ಲಕ್ಷ್ಮೀ ಮಾಡು ಇಲ್ಲ ಅಂದ್ರೆ ಧರ್ಮರಾಜ ಮಾಡ್ಕೊಳ್ಳಿ, ನಾನು ಮದುವೆ ಮಾಡ್ಕೊಳ್ಳೋಲ್ಲ ಅಂದ. ನಕುಲ ಸಹದೇವರು ಅರ್ಜುನು ಅದೇ ಮಾತು ಹೇಳಿದ, ಅಣ್ಣಂದಿರಿಬ್ರು ಇರುವಾಗ ನಾನು ಯಾಕೆ ಮದುವೆ ಮಾಡ್ಕೋಬೇಕು, ನಾನು ಮದುವೆ ಮಾಡ್ಕೊಳ್ಳ. ನಕುಲ ಸಹದೇವರು ಅದೇ ಮಾತಾಡಿದರು. ಈ ಕುಂತಿ ಮಕ್ಕಳನ್ನು ನೋಡ್ತಾಳೆ, ಮಕ್ಕಳ ಸೈಕಾಲಜಿಯನ್ನು ಅಬ್ಸರ್ವ್ ಮಾಡ್ತಾಳೆ. ನಿಜವಾದ ತಾಯಿ ಅವಳು, ನಿಜವಾದ ತಾಯಿ. ಬಹಳ ಜನ ತಾಯಿಯಂದಿರಿಗೆ ಮಕ್ಕಳ ಸೈಕಾಲಜಿ ಗೊತ್ತಿರೋದಿಲ್ಲ, ಮಕ್ಕಳ ಲೈಫನ್ನು ಹಾಳು ಮಾಡಿಬಿಡ್ತಾರೆ. ಇವಳು ಇಷ್ಟು ಜನ ಮಾತಾಡ್ಲಿಕ್ಕೆ ಬಿಟ್ಲು, ನೀವು ನಿಮ್ಮ ಅನಿಸಿಕೆ ಹೇಳ್ರಿ ಅಂತ ಮಕ್ಕಳಿಗೆ ಅನಿಸಿಕೆ ಹೇಳಲಿಕ್ಕೆ ಬಿಟ್ಟು ಈಗ ನೋಡ್ತಾ ಇರ್ತಾಳೆ. ದ್ರೌಪದಿ ಪಾಪ ತಲೆ ಅಡಿಗಿಟ್ಕೊಂಡು ಕೂತಿದ್ದಾಳೆ. ಧರ್ಮರಾಜ ಹೇಳ್ತಾನೆ, ನನಗೆ ಬೇಡ, ಬೇಕಿದ್ರೆ ಭೀಮ ಅರ್ಜುನ. ಕುಂತಿ ನೋಡ್ತಾಳೆ, ದ್ರೌಪದಿ ನನಗೆ ಬೇಡ ಅಂತ, ಕಣ್ಣು ದ್ರೌಪದಿ ಮೇಲೆ ಇದೆ. ಭೀಮಸೇನ ಹೇಳ್ತಾನೆ, ಅಣ್ಣ ಮದುವೆ ಮಾಡಿಕೊಳ್ಳಿ, ಇಲ್ಲ ಅರ್ಜುನ ನನಗೆ ಬೇಡ ಅಂತ, ಕಣ್ಣು ದ್ರೌಪದಿ ಮೇಲಿದೆ. ಅರ್ಜುನ, ಅಯ್ಯೋಯ್ಯೋ ನನಗೆ ಬೇಡಪ್ಪ, ಅಣ್ಣಂದಿರು ಮದುವೆ ಮಾಡ್ಕೊಳ್ಳಿ, ಕಣ್ಣು ದ್ರೌಪದಿ ಮೇಲೆ ಇದೆ. ಇವ್ ನೋಡ್ತಾಳೆ, ಈ 5 ಜನ ಹುಡುಗರದ್ದು ಕಣ್ಣು ದ್ರೌಪದಿ ಮೇಲೆ ಇದೆ, ಬೇಡ ಅಂತ ಇದ್ದಾರೆ. ಇವರನ್ನ ನಾನು ಇವರ ಮಾತು ನಂಬಿದರೆ ನಾಳೆ ಈ ಹುಡುಗಿಯಿಂದಾಗಿ 5 ಜನ ಜಗಳಾಡಿಕೊಳ್ತಾರೆ. ನೋಡಿ ಅವಳ ಒಂದು ದೂರದೃಷ್ಟಿ. ನಾಳೆ ಅಣ್ಣ ತಮ್ಮಂದಿರು ಜಗಳಾಡಿಕೊಳ್ತಾರೆ ಈ ಹೆಣ್ಣಿನಿಂದಾಗಿ, ಯಾರೇ ಒಬ್ಬ ಮದುವೆ ಆದರೂ ಉಳಿದವರಿಗೆ ಅಸಮಾಧಾನ ಆಗತ್ತೆ. 5 ಜನಕ್ಕೂ ಈಕೆಯ ಮೇಲೆ ಅಂತರಂಗದಲ್ಲಿ ಪ್ರೀತಿ ಇದೆ. ಅದಕ್ಕೆ ಏನು ದೈವ ನನ್ನ ಬಾಯಿಂದ ಹಂಚಿಕೊಳ್ಳಿ 5 ಜನವು ಅಂತ ದೇವರು ಆಡಿಸಿದ ಮಾತು, ಅದು ಸುಳ್ಳಾಗಬಾರದು. 5 ಜನರು ಬೇರೆ ಯಾರಾದ್ರು ಹೆದರ್ತಿರ್ಲಿಲ್ವಾ? ಸಾಮಾಜಿಕವಾಗಿ ಏನು ಮಾತು ಬಂದಿತ್ತು, ಏನೋ ಎಂತೋ ಭಾರಿ ಗಲಾಟೆ ಆಗ್ಬಿಡಿ, ಏನು ಧೈರ್ಯ ಹಣ್ಣಿ 5 ಜನರು ಮದುವೆ ಮಾಡಿಕೊಳ್ಳಿ. ಆ ತಾಯಿಯ ಮಾತಿಗೋಸ್ಕರ ಮತ್ತು ವೇದವ್ಯಾಸರು ಬಂದು ಅದನ್ನು ಒಪ್ಪಿದ್ದರಿಂದ 5 ಜನರು ಮದುವೆ ಆದರು, ಅದು ಬೇರೆ ವಿಷಯ. ಆದರೆ ಮೊದಲು ಇವರು ಒಪ್ಪಲಿಲ್ಲ, ಭೀಮಸೇನನು ಒಪ್ಪಲಿಲ್ಲ. ಅಂದರೆ ಒಂದು ಯಾವತ್ತೂ ಅವರು ಅಂದರೆ ವೈರಾಗ್ಯ ಅಂದರೆ ನಾನೇನು ಹೇಳಿದೆ, ಅತಿ ಕಾಮುಕತೆ ಅವರ ಜೀವನದಲ್ಲೇ ಇಲ್ಲ, ಬಹಳ ನಿಯಂತ್ರಣದ ಬದುಕು ಬಾಧ್ಯ. ಅಂಥ ಭೀಮಸೇನ ಅರ್ಜುನನ ಜೊತೆಗೆ ಕೃಷ್ಣ ಜರಾಸಂಧನ ಹತ್ರ ಕರ್ಕೊಂಡು ಹೋದ ಭೀಮಸೇನನ್ನು. ಭೀಮಸೇನ ಬಹಳ ಮುಖ್ಯವಾಗಿ ಇಡೀ ಮಹಾಭಾರತದಲ್ಲಿ ನಿಮಗೆ ಕಾಣತಕ್ಕಂತಹ ಒಂದು ಸಂಗತಿ ಏನು ಅಂದರೆ, ಜರಾಸಂಧನಿಗೆ ಒಂದು ದೊಡ್ಡ ಕನಸು ಇತ್ತು. ಏನು ಅಂದರೆ, ಇಡೀ ಭಾರತದ ಎಲ್ಲ ರಾಜರುಗಳನ್ನು ಗೆದ್ದು ತಾನು ಭಾರತದಲ್ಲಿ ಸಮ್ರಾಟ ಆಗಿ ಮೆರೆಯಬೇಕು ಅಂತ ಕನಸು ಕಂಡವ ಜರಾಸಂಧ. ಅದಕ್ಕೋಸ್ಕರ ಏನು ಮಾಡಿದ ಅಂದರೆ, ಇಡೀ ದೇಶದಲ್ಲಿರತಕ್ಕ ಎಲ್ಲ ರಾಜರುಗಳ ಮಕ್ಕಳನ್ನು ಅರೆಸ್ಟ್ ಮಾಡಿ ತಾನು ತಂದಿಟ್ಕೊಂಡ. ಇದು ಬ್ರಿಟಿಷರು ಮತ್ತೆ ಮಾಡಿದ ತಂತ್ರವೂ ಇದೆ. ರಾಜರುಗಳ ಮಕ್ಕಳನ್ನು ಅರೆಸ್ಟ್ ಮಾಡೋದು, ಅಲ್ಲಿ ತಮ್ಮ ಗವರ್ನರನ್ನು ಕಳಿಸಿ ಕೂತ್ಕೊಳ್ಳೋದು. ಹಾಗೆ ಇಡೀ ದೇಶದಲ್ಲಿ ಎಷ್ಟು ಅರಸೊತ್ತಿಗೆಗಳಿವೆ ಅಷ್ಟೂ ಅರಸೊತ್ತಿಗೆಗಳ ರಾಜರ ಮಕ್ಕಳನ್ನು ತಂದು ತನ್ನ ಬಿಹಾರದಲ್ಲಿ, ಜರಾಸಂಧನ ರಾಜಧಾನಿ ಇದ್ದದ್ದು ಮಗಧ ದೇಶ. ಮಗಧ ದೇಶ ಅಂದರೆ ಈಗ ಅದನ್ನು ಬಿಹಾರ ಅಂತ ಹೇಳ್ತಾರೆ. ಅಂತೂ ಜರಾಸಂಧನ ಒಂದಲ್ಲ ಒಂದು ರೂಪ ಬಿಹಾರದಲ್ಲಿ ಇದ್ದೇ ಇರುತ್ತೆ ಯಾವಾಗಲೂ. ಅದು ಜರಾಸಂಧನ ಊರದು. ಅಲ್ಲಿ ಇವತ್ತಿಗೂ ನಿಮಗೆ ಜರಾಸಂಧರುಗಳು ಅಲ್ಲಿ ಕಾರವಾರ ಮಾಡ್ತಾನೆ ಇರ್ತಾರೆ. ಸರಿ, ಜರಾಸಂಧ ತಾನು ಇಡೀ ದೇಶದ ಸಮ್ರಾಟ ಆಗಬೇಕು. ಅದಕ್ಕೇನು ಮಾಡಿದ, ಇಡೀ ದೇಶದ ಎಲ್ಲ ರಾಜರುಗಳ ಮನೆಯಲ್ಲಿ ಮುಂದೆ ಪಟ್ಟಕ್ಕೆ ಬರುವ ರಾಜಕುಮಾರರಿದ್ದಾರಲ್ಲ ಅವರನ್ನೆಲ್ಲ ಅರೆಸ್ಟ್ ಮಾಡಿ ಬಿಹಾರದಲ್ಲಿ ತಂದಿಟ್ಟ. ಎಷ್ಟು ಜನ ಆದರೂ ಬಹಳ ತಮಾಷೆ ಇದು. ಇನ್ನೂ ಕೆಲವು ಜನ ರಾಜಕುಮಾರರನ್ನು ಅರೆಸ್ಟ್ ಮಾಡೋದು ಬಾಕಿ ಇದೆ. ಸುಮಾರು 84% ರಾಜಕುಮಾರರನ್ನು ಅರೆಸ್ಟ್ ಮಾಡಿ ತಂದಿಟ್ಟಿದ್ದ. ಅಷ್ಟು ರಾಜಕುಮಾರರು ಒಟ್ಟು 22,800 ಮಂದಿ ರಾಜಕುಮಾರರು ಸೇರಿದ್ರು. ಆದರೆ ಅವನಿಗೊಂದು ಚಿಂತೆ, ಇವಾಗ ರಾಜಕುಮಾರರನ್ನೆಲ್ಲ ಅರೆಸ್ಟ್ ಮಾಡಿದ್ದಾಯಿತು, ರಾಜಕುಮಾರಿಯರಿದ್ದಾರಲ್ವಾ ಅವರಿಗೆ ಮದುವೆ ಮಾಡಿ ಅವರಲ್ಲಿ ಹುಟ್ಟಿದ ಮಗುವಿಗೆ ಪಟ್ಟ ಕೂಡಿಸಿದ್ರೆ ಅದಕ್ಕೇನು ಮಾಡಬೇಕು ಅಂತ. ಆದರೆ ಜರಾಸಂಧನದ್ದು ಒಂದು ಪ್ರಿನ್ಸಿಪಲ್ ಇತ್ತು, ಏನು ಅಂದರೆ, ಹೆಣ್ಮಕ್ಕಳ ಮೇಲೆ ನಾನು ಕೈ ಮಾಡೋಲ್ಲ. ಅವನು ಮೂರ್ಖರಲ್ಲಿಯೂ ಕೆಲವು ಒಳ್ಳೆತನಗಳಿರ್ತವೆ, ಒಳ್ಳೆಯವರಲ್ಲಿ ಕೆಲವು ಮೂರ್ಖತನಗಳಿರೋಲ್ವ, ಹಾಗೆ ಮೂರ್ಖರಲ್ಲಿ ಒಳ್ಳೆತನ ಇರುತ್ತೆ. ನಾನು ಹೆಣ್ಮಕ್ಕಳ ಮೇಲೆ ಕೈ ಮಾಡೋಲ್ಲ. ಆಗ ಏನು ಮಾಡೋದು? ಆವಾಗ ನಿನಗೆ ಯಾವುದು ಇಷ್ಟ ಅಲ್ಲವೋ ಅದು ನನಗೆ ಇಷ್ಟ, ನಾನು ಅದನ್ನು ಮಾಡ್ತೇನೆ ಎಂದ ಅಸ್ಸಾಮಿನ ನರಕಾಸುರ. ಜರಾಸಂಧನಿಗೋಸ್ಕರ ಅವನು ಅರಮನೆಯಲ್ಲಿದ್ದ ಎಲ್ಲ ರಾಜಕುಮಾರಿಯರನ್ನು ಅರೆಸ್ಟ್ ಮಾಡಿದ. ಇಲ್ಲಿ 22,800 ಹುಡುಗರು ಬಿಹಾರದಲ್ಲಿ, 16,100 ಜನ ರಾಜಕುಮಾರಿಯರು ಅಲ್ಲಿ ಅಸ್ಸಾಮಿನಲ್ಲಿ. ಆವಾಗ ಅದಕ್ಕೆ ಪ್ರಾಗ್ಜ್ಯೋತಿಷ ಅಂತ ಹೆಸರಿತ್ತು ಅಸ್ಸಾಮಿಗೆ. ಮತ್ತು ಪ್ರಾಗ್ಜ್ಯೋತಿಷದ ರಾಜ, ಅವನ ಅಧೀನದಲ್ಲಿ ಚೀನಾ ಇತ್ತು. ಚೀನಾದ ರಾಜ
ನರಕಾಸುರನ ಆಡಳಿತಕ್ಕೆ ಒಳಪಟ್ಟಿತ್ತು ಚೀನಾ. ಅದರ ರಾಜಧಾನಿ ಪ್ರಾಗ್ಜ್ಯೋತಿಷ. ಅಸ್ಸಾಂ ಕ್ಯಾಪಿಟಲ್ಲು ಚೀನಾ ಅಸ್ಸಾಮಿನ ಅಧೀನ ರಾಜ್ಯವಾಗಿತ್ತು. ಅದರಿಂದ ಚೀನಿಯರು ಅಸ್ಸಾಂ ನಂಬಬೇಕು ಅಂತ ಹೇಳ್ತಾ ಇರೋದು. ಅವರಿಗೆ ನಮ್ಮ ಅಸ್ಸಾಮು, ಆಮೇಲೆ ಗುಡ್ಡಗಾಡು ಪ್ರದೇಶ ನೇಫಾ ಅಂತ ಏನು ಹೇಳ್ತೇವೆ, ನಾಗಾಲ್ಯಾಂಡು, ಅದನ್ನೆಲ್ಲ ಕಿರಾತ ರಾಜ್ಯ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಅವೆಲ್ಲ ನರಕಾಸುರನ ಅಧೀನದಲ್ಲಿತ್ತು. 16,100 ಜನರನ್ನು ಅಲ್ಲಿ ಇಟ್ಟಿದ್ದ. ಇವಾಗ ಇವನ್ನೆಲ್ಲ ಅರೆಸ್ಟ್ ಮಾಡಿಟ್ಟು ಒಂದು ದಿವಸ ಸಮರ. ಅವನಿಗೆ ಅದಕ್ಕೆ ಅಡ್ಡಿಯಾಗಿದ್ದವರು ಯಾರು ಗೊತ್ತಾ? ಇಬ್ಬರೇ. ಒಂದು ಕಡೆ ಈ ಕಡೆ ಕೌರವರು, ಅದು ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರನ್ನು ಹೇಗೆ ನಿಗ್ರಹ ಮಾಡೋದು ಅಂತ ಅದೊಂದು ಸಮಸ್ಯೆ. ಯಾರಿಗೆ? ಜರಾಸಂಧನಿಗೆ ಕೂಡ ಭೀಷ್ಮಾಚಾರ್ಯ ಹೋರಾಡಿದ್ರೆ ಗೆದ್ದೇನೋ ಸೋತೇನೋ ನಿಶ್ಚಯ ಇಲ್ಲ. ಇನ್ನೊಂದು ಯಾದವರು, ಅಲ್ಲಿ ಕಂಸ. ಇವರಿಬ್ಬರನ್ನ ತಪ್ಪಿಸಿಬಿಟ್ರೆ ಇಡೀ ದೇಶಕ್ಕೆ ತಾನು ಸಮ್ರಾಟ ಆಗೋದು. ಏನು ಮಾಡಬೇಕು? ಅದಕ್ಕೆ ಒಂದು ತಂತ್ರ ಮಾಡಿದ. ಭೀಷ್ಮಾಚಾರ್ಯರ ಹತ್ರ ಹೋಗಿ ಒಂದು ಒಪ್ಪಂದ ಮಾಡಿಕೊಂಡ. ಏನು ಅಂದರೆ, ನಾವು ಸ್ನೇಹಿತರು, ನನ್ನ ವಿರುದ್ಧ ನೀವು ಯುದ್ಧ ಮಾಡೋ ಹಾಗಿಲ್ಲ, ನಿಮ್ಮ ವಿರುದ್ಧ ನಾನು ಯುದ್ಧ ಮಾಡೋಣ. ಭೀಷ್ಮಾಚಾರ್ಯರಿಗೆ ಸಾಕಾಗಿತ್ತು, ಅವನ ಹತ್ರ ಎದುರು ಹಾಕೊಳ್ಳೋದು ಬೇಡ, ಆಯ್ತು ಅಂತ ಒಪ್ಕೊಂಡ್ರು. ಕಂಸ ಏನು ಮಾಡ್ದ? ಮಗಳನ್ನು ಕೊಟ್ಟು, ನೀನು ನನ್ನ ಅಳಿಯ, ನೀನು ನಾನೇ ಒಂದೇ ಅಂತ. ಸರಿ, ಹೆಣ್ಣು ಕೊಟ್ಟು ಬೂಸಿ ಮಾಡಿದ. ಯಾದವರನ್ನು ಸೈಲೆಂಟ್ ಮಾಡಿದ. ಯಾದವರು ಸೈಲೆಂಟ್ ಆದರು, ಕೌರವರು ಸೈಲೆಂಟ್ ಆದ್ರು. ಉಳಿದ ರಾಜಕುಮಾರರೆಲ್ಲ ಸೆರೆ ಹಿಡಿದ. ಒಂದು ದಿವಸ ಈ ಯಾದವರು ಕೌರವರು ತಣ್ಣಗಾದ ಮೇಲೆ ತಾನು ಸಮ್ರಾಟ ಆಗುವುದು ಅಂತ ಕನಸು ಕಾಣ್ತಾ ಇದ್ದ. ಹಾಗಾಗಿ ಜರಾಸಂಧನ ವಧೆ ಉಂಟಲ್ವಾ, ಇಡೀ ದೇಶವನ್ನು ಉಳಿಸ್ತಕ್ಕಂಥ ಕಾರ್ಯದಲ್ಲಿ ಅತ್ಯಂತ ಕೌರವನಿಗಿಂತ ಮುಖ್ಯವಾದ ಪಾತ್ರ ಅದು. ಅದನ್ನು ಕೃಷ್ಣ ಮಾಡಿಸಿದ್ದು ಭೀಮಸೇನ ಕೈಲಿ. ಅಂದರೆ ಕೃಷ್ಣ ಭೀಮಸೇನಿಗೆ ಎಷ್ಟು ಇಂಪಾರ್ಟೆನ್ಸ್, ಇಡೀ ದೇಶದ ಭವಿಷ್ಯವನ್ನು ಹಾಳು ಮಾಡಲಿಕ್ಕೆ ನಿಂತ ಮನುಷ್ಯ ಅವನು. ಅವನ ಜೊತೆ ಅವನ ಹತ್ರ ಹೋಗ್ಲಿಕ್ಕೆ ಕೃಷ್ಣ ಕರ್ಕೊಂಡೋದು ಭೀಮಾರ್ಜುನರನ್ನು. ಹೋಗಿ ಕೃಷ್ಣನದ ಕಥೆ ಉಂಟು. ಇಬ್ಬರು ಎಲ್ಲ ಬ್ರಾಹ್ಮಣರ ವೇಷ ಹಾಕೊಂಡು, ನಾವು ವೈದಿಕ ಬ್ರಾಹ್ಮಣರು, ವೇದಾಧ್ಯಯನ ಮಾಡುವ ವಿದ್ಯಾರ್ಥಿಗಳು ಇವರು ಅಂತ ಹೇಳಬೇಕು. ಮತ್ತು ನೀವು ಯಾರು ಮಾತಾಡಬಾರ್ದು, ಯಾಕೆ ನೀವು ಏನಾದ್ರು ಮಾತಾಡಿ ಕೆಲಸ ಕೆಡ್ತೀರಾ. ಏನು ಹೇಳಿದ್ರು ನೀವು ನಿಮ್ಮತ್ತೆ ಯಾರಾದ್ರು ಕೇಳಿದ್ರೆ ನನ್ನನ್ನು ತೋರಿಸಿ, ನಾನು ಹೇಳ್ತೇನೆ ಮೌನವ್ರತ, ನಮ್ಮದು ಮೌನವ್ರತ ಅಂತ. ಏನು ಮಾತಾಡಬೇಕು ನಾನು ಮಾತಾಡ್ತೇನೆ ಎಂದ ಕೃಷ್ಣ. ಭೀಮಾರ್ಜುನ ಹಿಮ್ಮದಿಂದ ಹೋದರು. ಸೀದಾ ಹೋಯ್ತು. ಹೋಗಿ ಎದುರಿನಲ್ಲೇ ಒಳಗೆ ಹೋಗ್ಬೋದಲ್ಲ ಅರಮನೆಗೆ. ಕೃಷ್ಣನದ್ದು ತಂತ್ರಗಳೇ ಬೇರೆ. ಹಿಮ್ಮದಿಂದ ಪಾಗಾರ ಹಾರ್ಕೊಂಡು ಒಳಗೋದ. ಅಯ್ಯೋ ಇದೇನಪ್ಪ ಇವನು ಪಾಗಾರ ಹಾರ್ಕೊಂಡು ಹೋಗ್ತಾ. ಸೀದಾ ಅಲ್ಲಿ ಕರ್ಕೊಂಡು ಹೋದ್ರು ಜರಾಸಂಧನ ಹತ್ರ. ಜರಾಸಂಧ ಹೇಳ್ತಾನೆ, ಯಾಕ್ರಿ ಪಾಗಾರ ಹಾರ್ಕೊಂಡು ಬಂದಿರಿ? ನಮ್ಮ ಅರಮನೆಯಲ್ಲಿ ಯಾವತ್ತೂ ಬ್ರಾಹ್ಮಣರನ್ನು ತಡೆಯುವ ಕ್ರಮ ಇಲ್ಲ. ಯಾಕಂದ್ರೆ ಅವ್ರದ್ದೇನು ನನಗೆ ಅಪಾಯ ಇಲ್ಲ, ಭಾಳ ಅಂದ್ರೆ ಊಟ ಹಾಕಿರೋ ಹೋಗ್ತಾರೆ ಎತ್ಕೊಂಡವ್ರು. ಅದಕ್ಕೆ ಯಾಕೆ ಅವ್ರು ನೀವು ಅಷ್ಟೆಲ್ಲ ಪಾಗಾರ ಹಾರ್ಕೊಂಡು ಬರಬೇಕು? ಎದುರುಗಡೆ ಬರ್ಬೋದಿತ್ತಲ್ಲ, ನಿಮ್ಮನ್ನು ಯಾರು ತಡೀತಿರ್ಲಿಲ್ಲ. ಅದಕ್ಕೆ ಕೃಷ್ಣನ ಉತ್ತರ ಏನು ಗೊತ್ತುಂಟ? ಅದು ನಮ್ಮ ದೇಶದ ಸಂಪ್ರದಾಯ. ಏನು ಪಾಗಾರ ಹಾರಿ ಬರೋದಾ? ನಿಮ್ಮ ದೇಶದ ಸಂಪ್ರದಾಯ ಹೌದು ಅಂದ. ಏನು ಅಂದರೆ ಅವನು ಹೇಳ್ತಾನೆ, ಅದ್ವಾರೇಣ ರಿಪೋರ್ಗೇಹಂ ದ್ವಾರೇಣ ಸುಹೃದೋ ಗೃಹಾನ್. ಇದು ಕೃಷ್ಣ ಹೇಳಿದ ಮಾತು. ನಮ್ಮಲ್ಲಿ ಒಂದು ಸಂಪ್ರದಾಯ ನಮ್ಮದು ಏನಂದ್ರೆ, ಸ್ನೇಹಿತರ ಮನೆಗೆ ಹೆಬ್ಬಾಗಿಲಿನಿಂದ ಬರಬೇಕು, ಶತ್ರುಗಳ ಮನೆಗೆ ಹಿಂಬದಿಯಿಂದ ಪಾಗಾರ ಹಾರ್ಕೊಂಡೇ ಬರಬೇಕು. ಕೃಷ್ಣ ಕೊಟ್ಟ ಉತ್ತರ ಇದು. ಹೌದಾ, ನೀವು ನಮಗೂ ಶತ್ರುತ್ವ ಎಲ್ಲಿಂದ? ನೀನು ನಮ್ಮ ಶತ್ರುವಾಗಿದ್ದರೆ ಒಂದು ಮಾತು ಒಪ್ಪೋಣ. ಇದೇ ನೋಡಿ, ಇದು ನಮ್ಮ ದೇಶದ ಸಂಪ್ರದಾಯ. ಅಂದರೆ ರಾಮಾಯಣದಲ್ಲೂ ಇದೇ ಮಾತಿದೆ. ಹನುಮಂತ ಲಂಕೆಗೆ ಹೋದಾಗ ಬಾಗಿಲು, ಅಗಸೆ ಬಾಗಿಲು ತೆರೆದು ಆ ಲಂಕಾ ದೇವತೆ ಹೋಗು ಅಂತ ಹೇಳ್ತಾಳೆ. ಅವನು ಪಾಗಾರ ಹಾರ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ ಇದು ಶತ್ರುವಿನ ರಾಜ್ಯ, ನಾನು ಮಹಾದ್ವಾರದಲ್ಲಿ ಹೋಗಬಾರ್ದು ಅಂತ. ರಾಮಾಯಣದಿಂದ ಮಹಾಭಾರತ ತನಕ ಒಂದೇ ಕಾನ್ಸೆಪ್ಟ್ ಇದೆ, ಅದ್ವಾರೇಣ ಉಪಪುಪ್ಲುವೆ ಅಂತ. ಸರಿ ಆಯ್ತು, ಯಾಕೆ ಶತ್ರು ಹೇಗೆ? ನಸ್ಮರಾಮಿ ಕದಾ ವೈರಂ ಕೃತಂ ಯುಷ್ಮಾಭಿರಪಿ. ನಿಮಗೂ ನಮಗೂ ವಿರೋಧ ಏನು? ಯಾವಾಗ ಜಗಳ ಆಗಿದೆ? ನಾವು ನಿಮಗೂ ಜಗಳನೇ ಆಗಿಲ್ಲ ಅಂತಾನೆ ಜರಾಸಂಧ. ಅವಾಗ ಕೃಷ್ಣ ಹೇಳ್ತಾನೆ, ಆಗಿದೆ, ನಿಮಗೂ ನಮಗೂ ದ್ವೇಷ. ಯಾಕೆ ಗೊತ್ತಾ? ಕೃಷ್ಣ ಕೂಡ ಉತ್ತರ ನೋಡಿ. ನೀನು 22,800 ರಾಜಕುಮಾರರನ್ನ ಅವನು ಇಟ್ಕೊಂಡದ್ದು ಯಾಕೆ ಗೊತ್ತ? ಒಂದು ದಿವಸ ತಲೆ ಕಡಿದು ನರಮೇಧ, ಶಿವನ ಪ್ರೀತಿಗೋಸ್ಕರ ಇಷ್ಟು ನರರನ್ನು ಹತ್ಯಾಕಾಂಡ ಮಾಡಿ ತಾನು ಸಮ್ರಾಟ. ನೀನು ಇನ್ನೊಬ್ಬರ ತಲೆ ಕಡಿದು ಅವರನ್ನು ನೀನು ಎತ್ತರಕ್ಕೇರಬೇಕು ಅಂತ ಬಯಸುವವ ನೀನು. ನಾವು ಇನ್ನೊಬ್ಬರನ್ನು ಬದುಕಿಸುವುದಕ್ಕೋಸ್ಕರ ನಮ್ಮ ತಲೆ ಕೊಡ್ಲಿಕ್ಕೂ ಸಿದ್ಧವಾದವರು. ಸೊ ಇನ್ನೊಬ್ಬರನ್ನ ಬದುಕಗೊಡಬೇಕು ಅನ್ನೋದು ನಮ್ಮ ಸಿದ್ಧಾಂತ. ಇನ್ನೊಬ್ಬರನ್ನು ಮುಗಿಸಿ ಅವರ ಹೆಣದ ಮೇಲೆ ಎತ್ತರಕ್ಕೇರಬೇಕು ಅನ್ನೋದು ನಿನ್ನ ಸಿದ್ಧಾಂತ. ಇದೇ ವಿರೋಧ. ಅವನು ಹೇಳ್ದ, ಅಲ್ಲ ಯಾರಪ್ಪ ನೀವು? ನನ್ಗೆ ಗೊತ್ತಾಗ್ಲಿಲ್ಲ. ಇಷ್ಟೇ ಅವ್ನು ಗೊತ್ತಾಗಲ್ಲ ನೋಡಿ. ಕೇಶವೋಸ್ಮಿ ಹೃದೀಕೇಶ ನಿರ್ವೀರವು ಪಾಂಡವ್. ಗೊತ್ತಾಗ್ಲಿಲ್ಲೇನಯ್ಯ, ನಿನ್ನ ಸಂಬಂಧಿಗಳಯ್ಯ ನಾವೆಲ್ಲ. ನಾನೇ ಬಂದಿದ್ದೆಯಲ್ಲ 18 ಬಾರಿ ನನ್ನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಿ, ಮರೆತು ಬಿಟ್ಟಿ ಅಷ್ಟು ಬೇಗ. ನಾನೇ ಕೇಶವ, ಕೃಷ್ಣ.
ಇವರು ಯಾರು ಗೊತ್ತಾಗಿಲ್ವೋ? ಪಾಂಡವನ ಮಕ್ಕಳು ಭೀಮಾರ್ಜುನರು ಗೊತ್ತಾಗಿಲ್ಲೇನು? ನಾವು ಬಂದಿರೋದು ಯಾಕೆ ಗೊತ್ತಾ? ನೀನು ಸೆರೆಮನೆಯಲ್ಲಿ 22,800 ಮಂದಿಯನ್ನು ಇಟ್ಟಿದ್ದೀಯಲ್ಲ, ಅವ್ರನ್ನ ಬಿಡಿಸ್ಕೊಂಡು ಹೋಗ್ಲಿಕ್ಕೆ. ಅವರನ್ನು ಬಿಡ್ಲಿಕ್ಕೋಸ್ಕರ ಸೆರೆಮನೆಯಲ್ಲಿ ಇಟ್ಟದ್ರೆ ಬಿಡಿಸ್ಕೊಂಡು ನಾನು ಬಿಡೋಲ್ಲ. ಅಲ್ಲಪ್ಪ, ನಮಗೆ ನಿನ್ನ ಹತ್ರ ಜಗಳ ಇಲ್ಲ, ಪಾಪ ಅವರನ್ನು ಅವರವ್ರ ಮನೆಗೆ ಕಳಿಸಿಕೊಡೋಣ ಅಂತ ಬಂದದ್ದು. ಕಳಿಸಿಕೊಟ್ಟೆ ಅಂದರೆ ಪ್ರೀತಿಯಿಂದ ಹೊರಟು ಹೋಗ್ತೇವೆ ನಾವು. ಇಲ್ಲ ಅಂದರೆ ಅವ್ರನ್ನ ಕರ್ಕೊಂಡೇ ಹೋಗೋದು, ಹಾಗೆ ವಾಪಸ್ ಹೋಗೋಲ್ಲ. ಒಂದು ವಿಷಯ ನಿನಗೆ ಒಂದು ಆಫರ್ ಮಾಡ್ತಾ ಇದ್ದೇನೆ ಕೃಷ್ಣ. ಏನು? ನಾವು ಮೂವರಲ್ಲಿ ಯಾರಾದರೂ ಒಬ್ಬರನ್ನು ನೀನು ಸೋಲಿಸಿದರೆ ನಾವು ಹೋಗ್ತೇವೆ, ಆಗಲಿಲ್ಲ ಅಂದರೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೇವೆ. ಕೃಷ್ಣನದೇ ಆಫರ್. ಯಾರನ್ನು 3 ಜನರನ್ನು ಸೋಲಿಸೋದು ಬೇಡ, ನಮ್ಮ 3ರಲ್ಲಿ ಯಾರಾಗ್ಬೋದು ನೀನೇ ತೀರ್ಮಾನ ಮಾಡು, ಆಯ್ಕೆ ನಿಂದು. ಮತ್ತೆ ಹೇಗೆ ಯುದ್ಧ ಮಾಡಬೇಕು? ನಾವು ಬರಿಗೆಯಲ್ಲಿ ಬಂದಿದ್ದೇವೆ, ಬರಿಗೆಯಲ್ಲಿ ಮುಷ್ಟಿ ಯುದ್ಧವೋ ಅದಕ್ಕೂ ಸಿದ್ಧ ಅಲ್ಲ. ಆಯುಧದಿಂದ ಯಾವ ಯುಷ್ಮದಿಷ್ಟ ಆಯುಧೇನವ, ನಿನಗೆ ಯಾವ ಆಯುಧ ಇಷ್ಟವೋ ಆ ಆಯುಧದಿಂದ ಯುದ್ಧ. ಎಲ್ಲ ಆಯ್ಕೆ ನಿಂದು. ಯಾರ ಹತ್ರ ಯುದ್ಧ, ಯಾವ ಆಯುಧದಿಂದ ಆಗ್ಬೋದು, ಯಾರ ಹತ್ರ ಆಗ್ಬೋದು. ಯಾರಾದರೂ ಒಬ್ಬರನ್ನು ನೀನು ಸೋಲಿಸಿದರೆ ನಾವು ಹೊರಟೋಗ್ತೇವೆ, ಇಲ್ಲಾಂದರೆ ಅವರನ್ನು ನೀನು ಬಿಟ್ಟುಕೊಡ್ಬೇಕಾಗತ್ತೆ. ಅವನು ಜರಾಸಂಧನ ರಾಜ್ಯದಲ್ಲಿ, ಅವನ ಸೇನೆಗಳ ಮಧ್ಯದಲ್ಲಿ ಇವರು 3 ಜನ ನಿರಾಯುಧರಾಗಿ ಹೋಗಿ ಆಡಿದ ಮಾತಿದು ಕೃಷ್ಣ. ಜರಾಸಂಧ ನೋಡಿ, ಕೃಷ್ಣ ಹಾಗೆ ಹೊರಗಿನಿಂದ ಮಾತಾಡಿದ. ಅದೇ ಅವನು ಹೃಷಿಕೇಶ ಅಲ್ವಾ? ಹೃಷಿಕೇಶ ಅನ್ನೋ ಶಬ್ದಕ್ಕೆ ಅರ್ಥ ಏನು ಗೊತ್ತುಂಟ? ಹೃಷಿಕ ಅಂದರೆ ಮನಸ್ಸು, ಹೃಷಿಕೇಶ ಅಂದರೆ ನಮ್ಮ ಒಳಗೆ ಕೂತು ನಮ್ಮ ಮನಸ್ಸಿನಿಗೆ ಬುದ್ಧಿ ಕೊಡುವವನೇ ಅವನು. ಹೊರಗಿನಿಂದ ಯಾರ ಹತ್ರ ಬೇಕಾದ್ರೆ ಯುದ್ಧ ಮಾಡು ಅಂತ ಹೇಳಿದ, ಒಳಗಿಂದ ಅವನೇ ಅವನು ಬುದ್ಧಿ ಕೊಟ್ಟ. ಏನು ಅವನು ಹೇಳ್ತಾನೆ, ನಿನ್ನ ಹತ್ರ ಯುದ್ಧ ಮಾಡೋಲ್ಲ, ದನ ಕಾಯುವ, ನಿನ್ನ ಹತ್ರ ಏನು ಯುದ್ಧ ಅಂತ. ಒಳಗೆ ಹೆದರಿಕೆ, 18 ಸರ್ತಿ ಪೆಟ್ಟು ತಿಂದು ಬಂದಿದ್ದಾರೆ, ಆದರೆ ಆಡುವಾಗ ಗತ್ತು, ನಿನ್ನ ಹತ್ರ ಏನು ಯುದ್ಧ ಮಾಡೋದು, ದನ ಕಾಯುವ, ನಿನ್ನ ಹತ್ರ ಮಾಡೋದು. ಸಂತೋಷ, ಇವರಿಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡುವಂತ ಕೃಷ್ಣ. ಈ ಮಾತು ಅವನಿಗೆ ಈ ಬುದ್ಧಿ ಕೊಟ್ಟವರು ಅವನೇ ಅಲ್ಲ, ಒಳ ಕೂತು. ಸರಿ ಆಯಿತು, ನೀವು ಇಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡೋದು ಯೋಚನೆ ಮಾಡ್ತಾನೆ ಜರಾಸಂಧ. ಇವಾಗ ಭೀಮಾರ್ಜುನರಲ್ಲಿ ಅರ್ಜುನ ಹತ್ರ ಯುದ್ಧ ಮಾಡ್ಬೋದು, ಭೀಮನ ಹತ್ರ ಯುದ್ಧ ಮಾಡ್ಬೋದು. ಯಾರ ಹತ್ರ ಯುದ್ಧ ಮಾಡಿದ್ರು ಗೆಲ್ಲುತ್ತೆ. ಯಾಕಂತ ಇವನು ಮುದುಕ, ಹಣ್ಣು ಮುದುಕ, ಅವರಿಬ್ಬರು ಚಿಕ್ಕ ವಯಸ್ಸಿನವರು. ಅಂದರೆ ಅವರಿಬ್ಬರಲ್ಲಿ ಯಾರೂ ಸೋಲಿಸ್ಬೋದು ನನ್ನನ್ನು. ಒಂದು ವೇಳೆ ಅರ್ಜುನ ಹತ್ರ ಯುದ್ಧ ಮಾಡಿ ಅರ್ಜುನನನ್ನು ಸೋಲಿಸಿದರೆ ಆಯಿತು. ಒಂದು ವೇಳೆ ಅರ್ಜುನ ಕೈಯಲ್ಲಿ ಸೋತು ಬಿಟ್ರೆ ಹೇಸಿಗೆ ಆಯ್ತಲ್ಲ, ಬೇಡ. ಮತ್ತೆ ಹಾಗಾದ್ರೆ ಭೀಮನ ಹತ್ರ ಯುದ್ಧ ಮಾಡಿ ಗೆದ್ರೆ ದೊಡ್ಡ ಸುದ್ದಿ, ಭೀಮನನ್ನು ಸೋಲಿಸಿಬಿಟ್ಟ ಅಂತ. ಸೋತರು ಕೂಡ ಅಯ್ಯೋ ಯಾರ್ಯಾರ್ತಲ್ರಿ ಭೀಮನ ಕೈಯಲ್ಲಿ ಸೋತದ್ದು. ಭೀಮನ ಕೈಯಲ್ಲಿ ಸೋಲುವುದು ದೊಡ್ಡ ಸಂಗತಿ, ಅದು ಅವಮಾನ ಅಲ್ಲ. ಆದ್ದರಿಂದ ನೋಡಿ, ಇದು ಒಳಗೆ ಬುದ್ಧಿ ಕೊಟ್ಟದ್ದು ಭಗವಂತ. ಭೀಮನ ಕೈಯಲ್ಲಿ ಯುದ್ಧ ಮಾಡ್ತೇವೆ ಅಂತ ತೀರ್ಮಾನ ಮಾಡಿದ. ಅವ ಹೇಳ್ತಾನೆ ಅರ್ಜುನ ಹತ್ರ, ಅವನ ಹತ್ರ ಮಾಡೋಲ್ಲ. ಯಾಕೆ? ಪಂಚಾಶದಬ್ದೋಯಂ ಬಾಲ ಏವ ಮತೋ ಮಮ. ಅವನಿಗೆ ಆಗ್ಲಿಕ್ಕೆ ಆಯಿತು 55 ವರ್ಷ, ಆದರೆ ನನ್ನ ಕಣ್ಮುಂದೆ ಬೆಳೆದ ಹುಡುಗ, ಲಂಗೋಟಿ ಉಟ್ಕೊಂಡು ಓಡಾಡ್ತಾ ಇದ್ದ ಹುಡುಗ, ಅವನ ಹತ್ರ ಯುದ್ಧ ಮಾಡೋಲ್ಲ. ಇವನಿಗೆ 55 ಆದರೆ ಅವನಿಗೆ 56, ಭೀಮನಿಗೆ ಏನು ವ್ಯತ್ಯಾಸ ಇಲ್ಲ. ಇವನು ಅರ್ಜುನನ್ನೇ ಹೇಳ್ತಾನೆ, ಇವನು 55 ವರ್ಷ ಆಯಿತು, ಈ ಪಡ್ಡೆ ಹುಡುಗನ ಹತ್ರ ಏನು ಯುದ್ಧ ಮಾಡೋಲ್ಲ. ಹೌದಾ? ಭೀಮಸೇನ ಹತ್ರ ಯುದ್ಧ ಮಾಡ್ತೀನಿ. ಆಯಿತು, ಯುದ್ಧ ಆಯಿತು. ಹೀಗೆ ಜರಾಸಂಧನೇ ಆಯ್ಕೆ ಮಾಡಿ, ಕೃಷ್ಣನೇ ಒಳಕೂತು ಪ್ರೇರಣೆ ಮಾಡಿ ಭೀಮನ ಹತ್ರ ಯುದ್ಧಕ್ಕೆ ಆಯ್ಕೆ ಮಾಡಿ ಭೀಮನ ಹತ್ರ ಯುದ್ಧ ಮಾಡಿ 15 ದಿವಸ ಹೋರಾಟ ನಡೆದು ಸತ್ತ. ಜರಾಸಂಧ ಒಬ್ಬ ಸತ್ತದ್ರಿಂದ ಆ 22,800 ಮಂದಿ ಹುಡುಗರು ಬದುಕಿದ್ರು. ಆಮೇಲೆ ಅದಕ್ಕಿಂತ ಮೊದಲೇ 16,100 ಜನ ಹೆಣ್ಮಕ್ಕಳನ್ನ ನರಕಾಸುರನನ್ನು ಕೃಷ್ಣ ಕೊಂದು ಮೊದಲೇ ಬಿಡಿಸಿದ್ದ. ಸರಿ, ಆವಾಗ ಎಲ್ಲ ದೇಶದ ರಾಜರುಗಳ ಮನೆಯಲ್ಲಿದ್ದಂತಹ ಹುಡುಗರು ಹುಡುಗಿಯರು ಸ್ವತಂತ್ರವಾಗಿ ಅವರವರ ಮನೆ ಸೇರುವಂತೆ ಆಯಿತು. ಇದು ಕೃಷ್ಣ ಮಾಡಿದ್ದು. ಒಂದನ್ನು ತಾನೇ ಮಾಡಿದ, ಇನ್ನೊಂದು ಭೀಮಸೇನ ಮೂಲಕ ಮಾಡಿದ. ಅರ್ಜುನನನ್ನು ಕರ್ಕೊಂಡು ಹೋದದ್ದು ಅದಕ್ಕೋಸ್ಕರವೇ ಕೃಷ್ಣ. ಯಾಕೆಂದ್ರೆ ಅರ್ಜುನನನ್ನು ಏನು ಹೇಳಿದ ಜರಾಸಂಧ, ಇವನು 55 ವರ್ಷದ ಹುಡುಗ, ಪಡ್ಡೆ ಹುಡುಗ, ಇವನ ಹತ್ರ ಏನು ಯುದ್ಧ. ಹಾಗೆ ಹೇಳಿದಾಗ ಏನು ಪಡ್ಡೆ ಹುಡುಗ ತಾಕತ್ತಿದ್ದರೆ ಬಾ ಅಂತ ಹೇಳ್ಬೇಕಿದ್ದಾರೆ. ಮಾತಾಡಲಿಲ್ಲ ಅರ್ಜುನ, ಯಾಕಂದ್ರೆ ಅವನ ಹತ್ರ ಕೈ ಸಾಗಲಿಕ್ಕಿಲ್ಲ ಅಂತ ಅರ್ಜುನ ಸುಮ್ಮನೆ ಕೂತ್ಬಿಟ್ಟ. ಅರ್ಜುನನಿಗೂ ಕೂಡ ಜರಾಸಂಧನ ಹತ್ರ ಹೋರಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ, ಆದರೆ ಭೀಮಸೇನಿಗೆ ಇತ್ತು. ಮತ್ತು ಅವನು ಸೋಲಿಸಿದ ಅನ್ನೋದನ್ನು ಜಗತ್ತಿಗೆ ತಿಳಿಸುವುದಕ್ಕೋಸ್ಕರ ಕೃಷ್ಣ ಭೀಮಸೇನ ಕರ್ಕೊಂಡು ಹೋಗಿ ಬಂತು. ಇದು ಭೀಮಸೇನನ ವ್ಯಕ್ತಿತ್ವವನ್ನು ಜಗತ್ತಿಗೆ ತಿಳಿಸುವುದಕ್ಕೋಸ್ಕರ ಕೃಷ್ಣ ಮಾಡಿರುವಂಥ ಅನೇಕ ಘಟನೆಗಳು. ಇಂಥ ಅನೇಕ ಪ್ರಸಂಗಗಳು. ಬಕಾಸುರನನ್ನು ಕೊಂದ ಘಟನೆ ನಿಮಗೆ ಗೊತ್ತಿರಬಹುದು. ಬಕಾಸುರನನ್ನು ಕೊಂದಾಗ ಭೀಮಸೇನ ಮಾಡಿದ ದೊಡ್ಡ ಕಾಂಟ್ರಿಬ್ಯೂಷನ್ ಬಹಳ ಜನಕ್ಕೆ ಗೊತ್ತಿಲ್ಲ. ಬಕಾಸುರ, ಅವನ ಜೊತೆಗೆ 100 ಜನ ರಾಕ್ಷಸರಿದ್ದರು. ಅವರು ಯಾರು? ದೇವರ್ ಆಲ್ ಮ್ಯಾನ್ ಈಟರ್ಸ್, ನರಮಾಂಸ ಭಕ್ಷಕರು.
ಈ ದೇಶದಲ್ಲಿ ಪಾಂಡವರ ಕಾಲದಲ್ಲಿ ಸಾವಿರಾರು ಮಂದಿ ಅವರನ್ನೇ ರಾಕ್ಷಸರು ಅಂತ. ರಾಕ್ಷಸ ಜನಾಂಗ ಅಂದರೆ ಮನುಷ್ಯರನ್ನು ಕೊಂದು ಮಾಂಸ ತಿಂತಿದ್ರು. ನರಮಾಂಸ ಭಕ್ಷಕರಾದ ಸಾವಿರಾರು ಮಂದಿ ಇದ್ರು. ಅದು ನಿಂತದ್ದು ಯಾರಿಂದಾಗಿ? ಬಕಾಸುರನನ್ನು ಕೊಂದು, ಬಕಾಸುರ ಸತ್ತು ಕೂಡಲೇ ಅವನು ಒಟ್ಟಿಗೆ 100 ಜನ ಅವನು ಫಾಲೋವರ್ಸ್ ಇದ್ರು, ಅನುಯಾಯಿಗಳು. ಅವರೆಲ್ಲ ಭೀಮಸೇನಿಗೆ ಒಂದು ಅಡ್ಡ ಬಿದ್ದರು, ಅಪ್ಪ ನಮ್ಮನ್ನು ಉಳಿಸು. ಅವಾಗ ಭೀಮಸೇನ ಏನು ಹೇಳಿದ್ದು ಗೊತ್ತಾ? ಇನ್ನು ಮೇಲೆ ಈ ದೇಶದಲ್ಲಿ ನರಮಾಂಸ ಭಕ್ಷಕರು ಇರತಕ್ಕದ್ದಲ್ಲ. ನೀವೆಲ್ಲರೂ ಕೂಡ ಸಭ್ಯರಾಗಿ ಪ್ರಾಣಿ ಹಿಂಸೆಯನ್ನು, ನರಮಾಂಸ ಭಕ್ಷಣವನ್ನು ಬಿಟ್ಟು ಒಳ್ಳೆಯ ರೀತಿಯಿಂದ ಬದುಕ್ತೀರಾದ್ರೆ ನಿಮ್ಮನ್ನು ಬದುಕಿಸ್ತೇನೆ, ಇಲ್ಲ ನಿಮ್ಮನ್ನೆಲ್ಲ ಕೊಲ್ತೇನೆ ಇಂದ. ಇಲ್ಲ, ಇನ್ಮೇಲೆ ನಾವು ಮನುಷ್ಯರಿಗೆ ತೊಂದರೆ ಕೊಡೋಲ್ಲ. ವ್ಯಾಸರು ಹೇಳ್ತಾರೆ, ಬಕಾಸುರನನ್ನು ಕೊಂದ ದಿನದಿಂದ ತತಃ ಪ್ರಭೃತಿ ರಕ್ಷಾಂಸಿ ಸೌಮ್ಯರೂಪಾಣಿ ಭಾರತ ನಗರೇ ಪ್ರತ್ಯದುಷ್ಯಂತ ನರೈಹಿ ನಗರವಾಸಿಭಿ. ಭೀಮಸೇನ ಬಕಾಸುರನ್ನು ಕೊಂದ ದಿನದಿಂದ ಈ ದೇಶದಲ್ಲಿದ್ದ ಎಲ್ಲ ರಾಕ್ಷಸ ಜನಾಂಗದವರು ನರಮಾಂಸ ಭಕ್ಷಣೆ ಮಾಡುವುದು ಬಿಟ್ಟು ಎಲ್ಲ ಮನುಷ್ಯರ ಜೊತೆಗೆ ಸಾಮಾನ್ಯ ಮನುಷ್ಯರಾಗಿ ಸೌಮ್ಯ ರೀತಿಯಿಂದ ಬದುಕಲಿಕ್ಕೆ ಕಲಿತರು ಅಂತ. ಹಾಗಾಗಿ ರಾಕ್ಷಸ ಜನಾಂಗದ ನರಮಾಂಸ ಭಕ್ಷಣದ ಒಂದು ಏನು ಸಂಪ್ರದಾಯ ಈ ದೇಶದಲ್ಲಿ ಎಲ್ಲ ಕಡೆ ರಾಕ್ಷಸ ಜನಾಂಗ ತುಂಬಿತ್ತು, ಅದನ್ನು ನಿರ್ನಾಮ ಮಾಡಿ ಅವರನ್ನು ಮನುಷ್ಯರ ಸಹಜ ಜೀವನಕ್ಕೆ ಪರಿವರ್ತನೆ ಮಾಡಿ ಶಾಂತಿಯಿಂದ ಮಾಂಸ ಭಕ್ಷಣೆ ಮಾಡದೆ ಬದುಕುವಂತೆ ಇಡೀ ದೇಶದಲ್ಲಿ ಪರಿವರ್ತನೆ ಮಾಡಿದವ ಭೀಮಸೇನ. ಅದರ ಒಂದೊಂದು ಭೀಮಸೇನ ಕೃತ್ಯದ ಪರಿಣಾಮವನ್ನು ವ್ಯಾಸರು ಭಾರತದಲ್ಲಿ ಹೇಳಿದ್ದಾರೆ, ಜನಕ್ಕೆ ಇದು ಗೊತ್ತಾಗೋಲ್ಲ. ಹೀಗೆ ಭೀಮಸೇನನ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದು. ಅವನ ಜ್ಞಾನದ ಬಗ್ಗೆ ಒಂದು ಇನ್ಸಿಡೆಂಟ್ ಹೇಳಿದೆ ನಾನು, ಇನ್ನೂ ಕೆಲವು ವಿಷಯಗಳಿವೆ. ಅವನ ಜ್ಞಾನ ಮತ್ತು ಅವನ ಪೌರುಷದ ಬಗ್ಗೆ ಇತರರು ಏನು ಹೇಳ್ತಾ ಇದ್ರು. ದುರ್ಯೋಧನ ಭೀಮಸೇನ ಬಗ್ಗೆ ಯಾವ ರೀತಿ ಭಯಗ್ರಸ್ತನಾಗಿದ್ದ ಹೇಳ್ತಾನೆ, ಇಡೀ ಪ್ರಪಂಚದಲ್ಲಿ ನನಗೆ ಯಾರ ಭಯವೂ ಇಲ್ಲ, ಆದರೆ ಭೀಮಸೇನನನ್ನೊಬ್ಬರನ್ನು ಮಣಿಸುವುದು ಹೇಗೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹೆದರಿ ಬಿಟ್ಟಿದ್ದ. ಆದರೆ ಒಂದು ಇಡೀ ಜನಾಂಗ, ಇಡೀ ದೇಶ ಒಬ್ಬ ವ್ಯಕ್ತಿಯ ಪೌರುಷಕ್ಕೆ ಮಣಿದದ್ದಿದ್ರೆ ಇತಿಹಾಸದಲ್ಲಿ ಅದು ಭೀಮಸೇನನ ಪೌರುಷಕ್ಕೆ. ಅಂಥ ಅದ್ಭುತವಾದ ವ್ಯಕ್ತಿತ್ವದ ಕೆಲವು ತುಣುಕುಗಳನ್ನು ನಾವು ಇವತ್ತು ನೋಡಿದೆವು. ಮತ್ತೆ ನಾಳೆ ಸೇರಿದಾಗ ಉಳಿದ ಭಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.